So wonderful and great time to be in His presence once again, to worship and glorify His name. Let's all close our eyes and pray before we start this morning service. A great Heavenly Father, we thank you, Lord Jesus. We praise you, we worship your name. Because you are the great God, gracious towards us and kind and loving God. Master, although we don't deserve anything, we don't deserve your love in our lives, but it is only your grace and love that you have come to this world to die on the cross of Calvary because of our sins. We thank you. We thank you for every single thing that you have done for us in this world. Lord Jesus, as we are here to worship and glorify your name, please remember each and every one to worship you in a manner that all our praises reach into your presence. Lord, talk to us and talk to all of your children through your words. Lord, guide us and equip us and empower us. Comfort us, Lord, through your words. Lord, bless your children, those who are here, and bless those who are watching on the online. Let's all the glory and honor to your name. Remember the children still, those who are still on their beds. Kindly comfort them, Lord Jesus. Give them the healing as soon as possible so that they can also come and experience the joy in your presence. Thank you, Master. Lead this service. Hide me behind your cross. In Jesus' most precious name I pray. Amen. Shall we sing the songs and worship the Lord? ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನಮ್ಮಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ನನ್ನ ಯೇಸು ರಾಜ. ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ನನ್ನ ಯೇಸು ರಾಜ. ನನ್ನ ಜೊತೆಯಲ್ಲಿ ಇರುವವರು ಯೆಹೋವ ಶಮ್ಮಾ ದೇವರು, ಅವರೇ ಜೀವನ ಕೋಟೆಯು, ಯಾವ ಭಯವೂ ನನಗಿಲ್ಲ. ನನ್ನ ಜೊತೆಯಲ್ಲಿ ಇರುವವರು ಯೆಹೋವ ಶಮ್ಮಾ ದೇವರು, ಅವರೇ ಜೀವನ ಕೋಟೆಯು, ಯಾವ ಭಯವೂ ನನಗಿಲ್ಲ. ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ನನ್ನ ಯೇಸು ರಾಜ. ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ನನ್ನ ಯೇಸು ರಾಜ. ಅಗತ್ಯವೆಲ್ಲ ಪೂರೈಸುವರು ಯೆಹೋವ ಈರೇ ದೇವರು, ಅವರೇ ಎಲ್ಲ ನೋಡಿಕೊಳ್ಳುವ ನನ್ನ ಒಳ್ಳೆ ಸಹಾಯಕರು. ಅಗತ್ಯವೆಲ್ಲ ಪೂರೈಸುವರು ಯೆಹೋವ ಈರೇ ದೇವರು, ಅವರೇ ಎಲ್ಲ ನೋಡಿಕೊಳ್ಳುವ ನನ್ನ ಒಳ್ಳೆ ಸಹಾಯಕರು. ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ನನ್ನ ಯೇಸು ರಾಜ. ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ನನ್ನ ಯೇಸು ರಾಜ. ಎಲ್ಲ ಜಯವೂ ನೀಡಿದರು ಯೆಹೋವ ನಿಸ್ಸಿಯ ದೇವರು, ಎಲ್ಲ ನನ್ನ ಮಾರ್ಗದಲ್ಲಿ ಸಂಗಡ ಇರುವ ರಾಜನು. ಎಲ್ಲ ಜಯವೂ ನೀಡಿದರು ಯೆಹೋವ ನಿಸ್ಸಿಯ ದೇವರು, ಎಲ್ಲ ನನ್ನ ಮಾರ್ಗದಲ್ಲಿ ಸಂಗಡ ಇರುವ ರಾಜನು. ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ನನ್ನ ಯೇಸು ರಾಜ. ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ನನ್ನ ಯೇಸು ರಾಜ.
ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ನನ್ನ ಯೇಸು ರಾಜ. ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ನನ್ನ ಯೇಸು ರಾಜ. ಹಾಲೆಲೂಯಾ. ಓಕೆ, ಲೆಟ್ಸ್ ಸಿಂಗ್ ಒನ್ ಮೋರ್ ಸಾಂಗ್. ನಮ್ಮ ರಕ್ಷಕನಿಂದ ಹುಟ್ಟಿದ ಹಲ್ಲೆಲೂಯಾ ಹಾಡೋಣ. ಲೆಟ್ಸ್ ಸಿಂಗ್ ದಿಸ್ ಕ್ರಿಸ್ಮಸ್ ಸಾಂಗ್. ನಮ್ಮ ರಕ್ಷಕನಿಂದು ಹುಟ್ಟಿದ ಹಲ್ಲೆಲೂಯಾ ಹಾಡೋಣ. ನಮ್ಮ ರಕ್ಷಕನಿಂದು ಹುಟ್ಟಿದ ಹಲ್ಲೆಲೂಯಾ ಹಾಡೋಣ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನಮ್ಮ ರಕ್ಷಕನಿಂದು ಹುಟ್ಟಿದ ಹಲ್ಲೆಲೂಯಾ ಹಾಡೋಣ. ಲೆಟ್ಸ್ ಸಿಂಗ್. ನಮ್ಮ ರಕ್ಷಕನಿಂದು ಹುಟ್ಟಿದ ಹಲ್ಲೆಲೂಯಾ ಹಾಡೋಣ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಮೇಲನ ಲೋಕದಿ ದೇವಗೆ ಮಹಿಮೆ, ಭೂಮಿಯ ಜನರೊಳು ಸಮಾಧಾನ. ಮೇಲನ ಲೋಕದಿ ದೇವಗೆ ಮಹಿಮೆ, ಭೂಮಿಯ ಜನರೊಳು ಸಮಾಧಾನ ಎಂದು ದೂತರು ಸಾರಿ ಹೇಳಿದರು, ಸರ್ವರಿಗೆ ಶುಭವಾರ್ತೆ. ಎಂದು ದೂತರು ಸಾರಿ ಹೇಳಿದರು, ಸರ್ವರಿಗೆ ಶುಭವಾರ್ತೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನಮ್ಮ ರಕ್ಷಕನೆಂದು ಹುಟ್ಟಿದ ಹಲ್ಲೆಲೂಯಾ ಹಾಡೋಣ. ನಮ್ಮ ರಕ್ಷಕನೆಂದು ಹುಟ್ಟಿದ ಹಲ್ಲೆಲೂಯಾ ಹಾಡೋಣ. ಕುರುಬರು ಹೋಗಿ ಬೆತ್ಲೆಹೇಮಿಗೆ ಕೂಸನ್ನು ಕಂಡು ನಮಿಸಿದರು. ಕುರುಬರು ಹೋಗಿ ಬೆತ್ಲೆಹೇಮಿಗೆ ಕೂಸನ್ನು ಕಂಡು ನಮಿಸಿದರು. ದೂತರ ಹೇಳಿದ ಗುರುತನ್ನು ಕಂಡು ದೇವನ ಸ್ತುತಿಸಿದರು. ದೂತರು ಹೇಳಿದ ಗುರುತನ್ನು ಕಂಡು ದೇವನ ಸ್ತುತಿಸಿದರು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನಮ್ಮ ರಕ್ಷಕನೆಂದು ಹುಟ್ಟಿದ ಹಲ್ಲೆಲೂಯಾ ಹಾಡೋಣ. ನಮ್ಮ ರಕ್ಷಕನೆಂದು ಹುಟ್ಟಿದ ಹಲ್ಲೆಲೂಯಾ ಹಾಡೋಣ.
Hallelujah. Let's sing one more song. ಬಂಗಾರವಿ ನನ್ನ ಬಂಗಾರವಿ ನೀವೇ ನನಗೆ ಸಾಕು ಏಸಪ್ಪ. ನೀವೇ ನನಗೆ ಸಾಕು ಏಸಪ್ಪ, ನೀವೇ ನನಗೆ ಸಾಕು ಏಸಪ್ಪ, ನಿಮ್ಮ ಕೃಪೆ ನನಗೆ ಸಾಕು ಏಸಪ್ಪ, ನಿಮ್ಮ ಕೃಪೆ ನನಗೆ ಸಾಕು ಏಸಪ್ಪ, ನೀವೇ ನನಗೆ ಸಾಕು ಏಸಪ್ಪ. ಲೆಟ್ಸ್ ಸಿಂಗ್. ನೀವೇ ನನಗೆ ಸಾಕು ಏಸಪ್ಪ, ನಿಮ್ಮ ಕೃಪೆ ನನಗೆ ಸಾಕು ಏಸಪ್ಪ, ನಿಮ್ಮ ಕೃಪೆ ನನಗೆ ಸಾಕು ಏಸಪ್ಪ, ನೀವೇ ನನಗೆ ಸಾಕು ಏಸಪ್ಪ, ನೀವೇ ನನಗೆ ಸಾಕು ಏಸಪ್ಪ. ದೇಹ ತುಂಬ ಬಂಗಾರವಿದ್ದರೂ ಅದು ನಿಮಗೆ ಸಾಟಿಯಾಗುವುದಾ? ದೇಹ ತುಂಬ ಬಂಗಾರವಿದ್ದರೂ ಅದು ನಿಮಗೆ ಸಾಟಿಯಾಗುವುದಾ? ಬಂಗಾರವೇ ನೀವೇಸಪ್ಪ, ನನ್ನ ಬಂಗಾರವೇ ನೀವೇಸಪ್ಪ, ಬಂಗಾರವೇ ನೀವೇಸಪ್ಪ, ನನ್ನ ಬಂಗಾರವೇ ನೀವೇಸಪ್ಪ, ನೀವೇ ನನಗೆ ಸಾಕು ಏಸಪ್ಪ, ನೀವೇ ನನಗೆ ಸಾಕು ಏಸಪ್ಪ, ನಿಮ್ಮ ಕೃಪೆ ನನಗೆ ಸಾಕು ಏಸಪ್ಪ, ನಿಮ್ಮ ಕೃಪೆ ನನಗೆ ಸಾಕು ಏಸಪ್ಪ, ನೀವೇ ನನಗೆ ಸಾಕು ಏಸಪ್ಪ, ನೀವೇ ನನಗೆ ಸಾಕು ಏಸಪ್ಪ. ಲೋಕದಲ್ಲಿ ಎಲ್ಲಕ್ಕಿಂತಲೂ ನೀವು ನನಗೆ ಇದ್ದರೆ ಸಾಕಪ್ಪ, ಲೋಕದಲ್ಲಿ ಎಲ್ಲಕ್ಕಿಂತಲೂ ನೀವು ನನಗೆ ಇದ್ದರೆ ಸಾಕಪ್ಪ, ರಕ್ಷಕನೇ ನೀವೇಸಪ್ಪ, ಸಹಾಯಕನೇ ನೀವೇಸಪ್ಪ, ರಕ್ಷಕನೇ ನೀವೇಸಪ್ಪ, ಸಹಾಯಕನೇ ನೀವೇಸಪ್ಪ, ನೀವೇ ನನಗೆ ಸಾಕು ಏಸಪ್ಪ, ನೀವೇ ನನಗೆ ಸಾಕು ಏಸಪ್ಪ, ನಿಮ್ಮ ಕೃಪೆ ನನಗೆ ಸಾಕು ಏಸಪ್ಪ, ನಿಮ್ಮ ಕೃಪೆ ನನಗೆ ಸಾಕು ಏಸಪ್ಪ, ನೀವೇ ನನಗೆ ಸಾಕು ಏಸಪ್ಪ, ನೀವೇ ನನಗೆ. ಲೆಟ್ಸ್ ಆಲ್ ಸ್ಟ್ಯಾಂಡ್ ಅಪ್ ಅಂಡ್ ವರ್ಷಿಪ್ ದ ಲಾರ್ಡ್. ತಂದೆ ತಾಯಿಯು ಎಷ್ಟು ಕಾಲವಿದ್ದರೂ ಅವರು ನಿಮಗೆ ಸಾಟಿಯಾಗುವುದಾ? ತಂದೆ ತಾಯಿಯು ಎಷ್ಟು ಕಾಲವಿದ್ದರೂ ಅವರು ನಿಮಗೆ ಸಾಟಿಯಾಗುವುದಾ? ತಂದೆಯೂ ನೀವೇಸಪ್ಪ, ನನ್ನ ತಾಯಿಯೂ ನೀವೇಸಪ್ಪ, ತಂದೆಯೂ ನೀವೇಸಪ್ಪ, ನನ್ನ ತಾಯಿಯೂ ನೀವೇಸಪ್ಪ, ನೀವೇ ನನಗೆ ಸಾಕು ಏಸಪ್ಪ, ನೀವೇ ನನಗೆ ಸಾಕು ಏಸಪ್ಪ, ನಿಮ್ಮ ಕೃಪೆ ನನಗೆ ಸಾಕು ಏಸಪ್ಪ, ನಿಮ್ಮ ಕೃಪೆ ನನಗೆ ಸಾಕು ಏಸಪ್ಪ, ನೀವೇ ನನಗೆ ಸಾಕು ಏಸಪ್ಪ, ನೀವೇ ನನಗೆ ಸಾಕು ಏಸಪ್ಪ. ಲೋಕದಲ್ಲಿ ಎಲ್ಲಕ್ಕಿಂತಲೂ ನೀವು ನನಗೆ ಇದ್ದರೆ ಸಾಕಪ್ಪ, ಲೋಕದಲ್ಲಿ ಎಲ್ಲಕ್ಕಿಂತಲೂ
ನೀವು ನನಗೆ ಇದ್ದರೆ ಸಾಕಪ್ಪ. ರಕ್ಷಕನೇ ನೀವೇಸಪ್ಪ, ಸಹಾಯಕನೇ ನೀವೇಸಪ್ಪ, ರಕ್ಷಕನೇ ನೀವೇಸಪ್ಪ, ಸಹಾಯಕನೇ ನೀವೇಸಪ್ಪ. ನೀವೇ ನನಗೆ ಸಾಕು ಏಸಪ್ಪ, ನೀವೇ ನನಗೆ ಸಾಕು ಏಸಪ್ಪ, ನಿಮ್ಮ ಕೃಪೆ ನನಗೆ ಸಾಕು ಏಸಪ್ಪ, ನಿಮ್ಮ ಕೃಪೆ ನನಗೆ ಸಾಕು ಏಸಪ್ಪ, ನೀವೇ ನನಗೆ ಸಾಕು ಏಸಪ್ಪ, ನೀವೇ ನನಗೆ ಸಾಕು ಏಸಪ್ಪ. ನೀವೇ ನನಗೆ ಸಾಕು ಏಸಪ್ಪ, ನೀವೇ ನನಗೆ ಸಾಕು ಏಸಪ್ಪ, ನಿಮ್ಮ ಕೃಪೆ ನನಗೆ ಸಾಕು ಏಸಪ್ಪ, ನಿಮ್ಮ ಕೃಪೆ ನನಗೆ ಸಾಕು ಏಸಪ್ಪ, ನೀವೇ ನನಗೆ ಸಾಕು ಏಸಪ್ಪ, ನೀವೇ ನನಗೆ ಸಾಕು ಏಸಪ್ಪ. Let's pray. Thank you, Jesus. We thank you, our Father. We thank you, Mighty One. We thank you, Powerful God. We thank you, Father. We thank you, Jesus. We thank you for another day you have given us in our life, so Jesus. We thank you for another opportunity, our Father, so that we could step into your presence, oh Father, Lord Jesus. We thank you for another chance that you have granted us in our lives, oh Father, Lord Jesus. We bless your name, our Father. Lord, this morning we glorify your name, our Father, Lord Jesus. Our Father, yes, Lord, you are enough for us, our Father. There is none like you, oh Father. There is nobody else like you, oh Lord Jesus. You are enough for us, our Father, Lord Jesus. Your presence is enough in our lives, our Father, Lord Jesus. We thank you, our Father. We thank you, Jesus. Lord, our Father, we've come into your presence, our Father, Lord Jesus, with our hearts weary, our Father, Lord Jesus. Oh, Father, Lord Jesus, cleanse us, our Father. Lord, purify us with your words, our Father, Lord Jesus. Lord, talk to us this morning, our Father. Lord, our Father, let your revelation happen in our lives, our Father, Lord Jesus. Lord, perform your miracles in our lives, our Father. Help us to be a blessing, our Father, to many around us, our Father, Lord Jesus. Lord, help us to listen closely to your words, our Father, Lord Jesus. Lord, let it not go in vain, our Father, Lord Jesus. Lord, our Father, everything, our Father, every moment that we are in your presence, our Father, Lord Jesus, is being counted, our Father, Lord Jesus. We thank you, our Father. Lord, our Father, come into our lives, our Father. Dwell in our circumstances, oh Father, Lord Jesus. Lord, come and talk to us, our Father, Lord Jesus. Lord, our Father, we are eager to open our hearts, our Father. Knock on them, our Father, this morning, oh Lord Jesus. Our Father, talk to every person here, our Father. Talk to everybody who is listening, our Father, Lord Jesus. Lord, talk through your servant, our Father, Lord Jesus. We need you, our Father. We need your power. We need your strength, our Father, Lord Jesus, to sustain in this world, our Father, Lord Jesus. Lord, yes, our Father, we are surrounded by wicked, our Father. We are surrounded by wicked things, our Father, Lord Jesus. Oh Father, how else can we keep ourselves pure, our Father, Lord Jesus? We need you, our Father, Lord Jesus, our Father. Lord, today we remember you, our Father, Lord Jesus. Oh Father, Lord Jesus, and we remember your great sacrifice, oh Lord, on the cross of Calvary, our Father, Lord Jesus. How great is your love for us, our Father. For a sinner like us, our Father, you came all the way down from heaven, our Father,
Father, to this earth, our Lord Jesus. Lord, we thank you, our Father. Thank you for the great sacrifice that you made, our Father, Lord Jesus. The place that I ought to be, our Father. The place that we ought to be, our Father. You took that place, our Father, Yes, Lord Lord. Jesus. How great is your love for us, our Father, Lord Jesus. Help us to not depart from you, our Father. Help us to keep growing for you, our Father, like the young olive trees, our Father, Lord Jesus. Lord. Evergreen, our Father, Lord Jesus. Help us to be fruitful in your presence, our Father, Lord Jesus. Oh, Father, come and be with us in our lives, our Father. Let them be fruitful, our Father, not only for us, our Father, for people around us, our Father, Lord Jesus. Do your miracles in our lives, our Father, Lord Jesus. Touch our hearts, our Father, Lord Jesus. We thank you, our Father. I commit all of us into your lovely care, our Father. Anoint your servant, our Father, Lord Jesus. Lord, let every word that is spoken by them, our Father, be a blessing in our lives, our Father. Let it pierce through our hard, rocketed heart, our Father, Lord Jesus. Lord, let it make place in our hearts, our Father, Lord Jesus. Thank you, our Father, Lord Jesus. Our Father, you kindly take the lead. In the mighty and precious name of our Lord and Savior, Jesus Christ, I praise you. Amen. Hallelujah. Shall we take our Bibles? Yeah. Open our Bible towards Psalm and chapter 8 we'll read today from verse 1 till 9. 9 verses are there. Can anybody come forward and read the word of God? Steve? Psalms chapter 8. O Lord, our Lord, O Lord, our Lord, how majestic is your name how majestic is your name in all the earth. in all the earth. You have set your glory You have set your glory above the heavens. above the heavens, Out of the mouth out of the mouth of babies of babies and infants, and infants. you have established You have established strength because strength because of your foes, of your foes, to still the enemy to still the enemy and the avenger. and the avenger. When I look at your heavens, When I look at your heavens, the work of your fingers, the work of your fingers, the moon the moon and the stars, and the stars, which you have which you have set in place. set in place. What is man What is man that you are mindful of him, that you are mindful of him, and the Son of Man and the Son of Man that you care for him? that you care for him? Yet you have made him Yet you have made a little lower than a little lower than the heavenly beings, the heavenly beings, and crowded him with and crowned him with glory and honor. glory and honor. You have given him You have given him dominion dominion over the works of your hands. over the works of your hands. You have put all things under his feet. You have put all things under his feet, All sheep and oxen, all sheep and oxen, and also the beasts of the field, and also the beasts of the field, the birds the birds of the heavens, of the heavens, and the fish and the fish of the sea. of the sea. Whatever passes along Whatever passes along the paths of the seas, the paths of the sea. O Lord, our Lord, O Lord our God, how majestic is your name how majestic is your name in all the earth. in all the earth. Hallelujah. Praise the Lord. May God bless these words and may God bless the child too. It's a psalm of David and we can see. Hallelujah. How are you all?
we can see in verse 4, what is man that you are mindful of him, and the Son of Man that you care for him? The psalmist is telling, what a man that you are mindful of him. What are we? How true is this? We know who we are, what we are, and we also know who is our Heavenly Father. The psalmist is saying, who are we, Lord, that you remembered us? Yes, he remembered us. Not only that, he has came all the way from heaven to this earth to dwell in midst of you and me, to give you the great joy, to give you the happiness, to take out your sins, and also to die for your sins on the cross of Calvary. Why? Why God did so much for you? Why should he do such kind of things on behalf of human being? What is the reason? The reason is only one, that he loves you and me. Hallelujah. Hallelujah. He loves you and he doesn't want you and me to perish in this world. That is only the reason that made him to come to this world and to dwell among us. Can you just think of it? Who is he to come? He is a God, mighty God, powerful God, creator of this universe. Why? Why he remembered you? Not because you and me are a great person. We are just like the dust of the ground, good for nothing. Don't deserve his grace and his love, but it is the love of God that made you and me to stay like this and to be alive in this world till this moment. So we are all in the month of December. I know many of you are very busy in many things, but above all, not in only in the month of December, we should worship and glorify God and come closer to him, do all the things that pleases God, but in every single moment, in every single time, and every day in your life is a Christmas to you, right? Yes or no? Those who love God, they are longing to come into his presence, listen to his words, do his works all the days of his life, or all the days of the year, not especially in the month of December. But we are excited in the month of December because Lord has come, and we are celebrating that, right? Because Lord has come to this world because of me, and that give me the great joy to act like this. Yes or no? We buy so many things, we invite our friends, and we decorate our houses. More than that, whatever you do is really bringing the glory to your Heavenly Father or not. That you should remember. Whatever you are speaking, whatever the things you are doing, whatever it may be, does it really pleases God or not? Psalmist is telling, who am I to remember me? Who are we that God has remembered us? Who are we? We are nothing. But still, he loves you and me. Till today, till this moment, he loves you. Yes, if you see your back, you know who are you, and I also know who am I. Nothing, good for nothing. But it's only the grace of God that made us to stand in his presence. And God has come to this world to receive our worship. Yes or no? Yes, he has come. In Matthew chapter 2, verse 1, 2 and 11, you can see. When the shepherds came, what did they do there? When the wise men came, what did they do there? They just came and they saw and they went. They just bowed down before the Heavenly Father. They offered the gifts they have brought to him, and they worshipped him. When you are coming into his presence, it doesn't mean that you should remain silent. God needs your worship. God needs your praises. You should glorify his name. You should exalt your name. ದೂರವಾದರೂ ಎಷ್ಟೇ ಅಗೋಚರವಾದರೂ ಯಾರು ಬರ್ತಾರೋ, ಯಾರು ಕಂಡು ಹಿಡಿತಾರೋ ಅವರೇ ಜ್ಞಾನಿಗಳು.
ಯಾರು ಈ ಲೋಕದಲ್ಲಿ ಯೇಸು ಸ್ವಾಮಿಯನ್ನು ತನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡೋದಕ್ಕೆ ಇಷ್ಟಪಡ್ತಾರೋ ಅವರೇ ಜ್ಞಾನಿಗಳು. ನಾವು ಸಾಮಾನ್ಯವಾಗಿ ಅನೇಕ ಬಾರಿ ನಾವು ನೋಡಿದ್ದೀವಿ, ಈ ಒಂದು ಕ್ರಿಸ್ಮಸ್ ಸೀಸನಲ್ಲಿ 3 ಜ್ಞಾನಿಗಳು, ಅವರಿಗೆ ಡ್ರೆಸ್ ಎಲ್ಲ ತಯಾರು ಮಾಡ್ತೀವಿ, ನಾಟಕ ಹಾಕಬೇಕಾದ್ರೆ, ಹಾಡನ್ನು ಹಾಡಬೇಕಾದ್ರೆ ಡ್ರೆಸ್ ಎಲ್ಲ ನಾವು ಸೆಲೆಕ್ಟ್ ಮಾಡ್ಕೋತೀವಿ. ಆದರೆ ಪ್ರಿಯವಾದ ದೇವ್ರ ಮಕ್ಕಳೇ, ಈ ಒಂದು ಸೀಸನ್ನಲ್ಲಿ 3 ವ್ಯಕ್ತಿಗಳು, ಆ 3 ವ್ಯಕ್ತಿಗಳು ಜ್ಞಾನಯುಕ್ತವಾಗಿ ಪ್ರವರ್ತಿಸಿದ್ದಾರೆ. ಅವರು ಯಾರಂದರೆ ಕೇವಲ ಸ್ತ್ರೀಯರಾಗಿದ್ದರು. ಅವರು ಯೋಹಾನನು ಒಂದು ಪುರುಷನಾಗಿದ್ದ, ಆದರೆ ಸ್ತ್ರೀಯರನ್ನು ಸಹ ಯೇಸು ಸ್ವಾಮಿ ಆತನ ಜನ್ಮದ ಸಮಯದಲ್ಲಿ ಉಪಯೋಗಿಸಿಕೊಂಡ್ರು. ಯಾರು ಆ ಒಂದು ಮಹಾ ಜ್ಞಾನಿಗಳಾದಂಥ ಸ್ತ್ರೀಯರು, ಆ ಒಳ್ಳೆ ಗುಣ ಇರುವಂಥ ಸ್ತ್ರೀಯರು ಅಂತ ನಾವು ಯೋಚನೆ ಮಾಡಬೇಕಾದರೆ, ಜ್ಞಾನಿಗಳು ಅಂದರೆ ಏನು, ಬುದ್ಧಿವಂತರು ಅಂದರೆ ಏನು ಅಂತ ನಾವು ಯೋಚನೆ ಮಾಡೋದಾದರೆ, ತಕ್ಕ ಸಮಯಕ್ಕೆ, ಫಾರ್ ದ ರೈಟ್ ಟೈಮ್, ಹೂ ವಿಲ್ ಟೇಕ್ ರೈಟ್ ಡಿಸಿಷನ್, ದೇ ಆರ್ ಕಾಲ್ಡ್ ಬೈ ವೈಸ್ ಪೀಪಲ್. ತಕ್ಕ ಸಮಯಕ್ಕೆ ಒಳ್ಳೆಯ ನಿರ್ಣಯವನ್ನು ತೆಗೆದುಕೊಳ್ಳುವವರೇ ಜ್ಞಾನವುಳ್ಳವರು. ಯು ಗಾಟ್ ಮೈ ಪಾಯಿಂಟ್? ತಕ್ಕ ಸಮಯಕ್ಕೆ ಒಳ್ಳೆಯ ನಿರ್ಣಯವನ್ನು ಯಾರು ತೆಗೆದುಕೊಳ್ತಾರೋ ಅವರೇ ಬುದ್ಧಿವಂತರು. ಹೌದಾ ಇಲ್ವಾ? ನಿಮಗೆ ಎಕ್ಸಾಮ್ ಬರುತ್ತೆ, 1 hour 60 minutes ನಿಮಗೆ ಟೈಮ್ ಇರುತ್ತೆ. 60 minutes ನಿಮಗೆ ಟೈಮ್ ಇರುತ್ತೆ. ಆದರೆ 60 minutesಲ್ಲಿ ನೀವು 180 ಕ್ವಶನ್ಸ್ ನೀವು ಬರೀಬೇಕು. ಅದು ಸಹ ಒಂದು ತಪ್ಪಾಯಿತು ಅಂದರೆ ನಿಮಗೆ ಮಾರ್ಕ್ಸಲ್ಲಿ ಒಂದು ಮೈನಸ್ ಆಗುತ್ತೆ. ಒಂದು ಸರಿಯಾಯಿತು ಅಂದರೆ ಒಂದೇ ಬರುತ್ತೆ. ಅದೇ ರೀತಿಯಾಗಿ ಪ್ರಿಯವಾದ ದೇವರ ಮಕ್ಕಳೇ, ತಕ್ಕ ಸಮಯಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟವರು ಶ್ರೇಷ್ಠರು, ಪಾಸಾದವರು, ಉತ್ತೀರ್ಣರು ಅಂತ ನಾವು ಗುರುತಿಸ್ತೀವಿ, ರೈಟ್? ಆದರೆ ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ತಕ್ಕ ಸಮಯಕ್ಕೆ ಸರಿಯಾದಂಥ ನಿರ್ಣಯವನ್ನು ತೆಗೆದುಕೊಂಡವರು ಗುಣವಂತರು ಅಂತ ನಾವು ಹೇಳಬಹುದು. ರಾಜನಾದಂಥ ಸೊಲೊಮೋನನ ಹತ್ರಕ್ಕೆ ದೇವರು ಬಂದು ಕೇಳಿದ್ರು, ನಿನಗೆ ಏನು ಬೇಕು? ಆಸ್ತಿ ಬೇಕಾ? ಒಳ್ಳೆಯ ಹೆಸರು ಬೇಕಾ? ಒಳ್ಳೆ ಜ್ಞಾನ ಬೇಕಾ? ಏನಂತ ಕೇಳಿದ್ರು? ಸೊಲೊಮೋನ್ ಏನು ಕೇಳಿದ್ರು? ಅಯ್ಯ, ಆಸ್ತಿ ನನಗೆ ಬೇಡ, ನಾನು ಹೆಮ್ಮೆ ಪಡೋಕ್ಕೆ ನನಗೆ ಒಳ್ಳೆ ಕೀರ್ತಿ ಬೇಡ, ಆದರೆ ನೀವು ನನಗೆ ಒಂದು ಬಾಧ್ಯತೆ ಕೊಟ್ಟಿದ್ದೀರಲ್ಲ, ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀರಲ್ಲ, ಏನಂತ ಅಂದರೆ ಈ ರಾಜ್ಯವನ್ನು ಆಡಳಿತ ನಾನು ಮಾಡಬೇಕು, ಪರಿಪಾಲನೆ ಮಾಡಬೇಕು. ಆದರೆ ಈ ಜನರ ಬಗ್ಗೆ ನನಗೆ ಗೊತ್ತಿಲ್ಲ, ರಾಜ್ಯ ಪರಿಪಾಲನೆ ಹೇಗೆ ಮಾಡಬೇಕು ನನಗೆ ಗೊತ್ತಿಲ್ಲ. ಎಲ್ಲರೂ ಸಮಾಧಾನದಿಂದ, ಸುಖದಿಂದ, ಸಂತೃಪ್ತಿಯಿಂದ ಇರೋದಕ್ಕೆ, ಆ ರೀತಿಯಾಗಿ ಆಡಳಿತ ನಡೆಸೋದಕ್ಕೆ ನನಗೆ ಜ್ಞಾನವನ್ನು ದಯಪಾಲಿಸು ಅಂತ ಸೊಲೊಮೋನನ ಕೇಳ್ದ. ನಾವಾದರೆ ಏನು ಕೇಳ್ತೀವಿ? ನನಗೆ ಒಳ್ಳೆ ಬೈಕ್ ಇಸ್ಕೊಡಪ್ಪ, ನನಗೆ ಒಳ್ಳೆ ಕಾರ್ ಇಸ್ಕೊಡಪ್ಪ, ರೈಟ್? ನನಗೆ ಒಳ್ಳೆ ಎಜುಕೇಷನ್ ಕೊಡಪ್ಪ, ರೈಟ್? ಪ್ರಿಯವಾದ ದೇವರ ಮಕ್ಕಳೇ, ನಾವು ಇನ್ನೂ ದೊಡ್ಡದಾಗಿ ನಾನು ಅಮೇರಿಕಾದಲ್ಲಿ ಓದಬೇಕಪ್ಪ, ನಾನು ಇನ್ನೊಂದು ಕಡೆ ಇರಬೇಕಪ್ಪ. ಇನ್ನೂ ಕೆಲವರನ್ನ ನಾವು ನೋಡಿದ್ರೆ ಅವರ ಜೀವನದಲ್ಲಿ ಅವರು ತಗೊಳ್ಳುವಂಥ ಕೆಟ್ಟ ಡಿಸಿಷನ್ಸ್ ಅವರ ಜೀವನವನ್ನು ಪತನ ಮಾಡುತ್ತೆ. ಇವತ್ತಿನ ದಿನ ನಮ್ಮ ಸಭೆಯಲ್ಲಿ ಕೆಲವರು ಸಹೋದರರು, ಕೆಲವರು ಸಹೋದರಿಯರು ಹೇಳ್ತಾರೆ, ಅಣ್ಣ, ನನ್ನ ಮದುವೆಯ ಸಮಯದಲ್ಲಿ ನಾನು ಒಳ್ಳೆಯ ನಿರ್ಣಯ ತಗೊಂಡಿಲ್ಲ, ನನ್ನ ತಂದೆ ತಾಯಿಯ ಮಾತು ನಾನು ಕೇಳಲಿಲ್ಲ, ಹಾಗಾಗಿ ಈ ಜೀವನವೆಲ್ಲ ನಾನು ಇದೇ ರೀತಿಯಾಗಿ ಹಾಳು ಮಾಡ್ಕೋಬೇಕಾಗಿದೆ.
ನನ್ನ ಜೀವನ ಹಾಳು ಮಾಡ್ಕೋಬೇಕಾಗಿದೆ. ಹಲ್ಲೆಲೂಯಾ. ನಮ್ಮ ಸಭೆಯಲ್ಲೇ ಇದ್ದಾರೆ ಕೆಲವರು. ಅವರು ಒಳ್ಳೆ ಯೌವನ ಕಾಲದಲ್ಲಿ ಒಂದು ಡಿಸಿಷನ್ ತಗೊಂಡ್ರು, ನಾನು ಇಂಥವ್ರನ್ನ ಪ್ರೀತಿ ಮಾಡಬೇಕು, ನಾನು ಇಂಥವ್ರ ಜೊತೆ ನಾನು ಮದುವೆ ಆಗಬೇಕು ಯೋಚನೆ ಮಾಡಿದ್ರು. ಆದರೆ ದೇವರ ಚಿತ್ತವನ್ನು ಅರಿತುಕೊಂಡಂಥ ಆ ಒಂದು ವ್ಯಕ್ತಿಗಳು, ದೇವರ ಚಿತ್ತವನ್ನು ತಿಳಿದಂಥ ವ್ಯಕ್ತಿಗಳು ತಕ್ಷಣ ಅದಕ್ಕೆ ರಾಜೀನಾಮೆ ಕೊಟ್ಟರು. ಇದು ದೇವರ ಚಿತ್ತವಲ್ಲ. ದೇವರು ನನ್ನನ್ನು ಇನ್ನೂ ಎಲ್ಲಿಗೋ ಕರ್ಕೊಂಡೋಗ್ಬೇಕಂತ ಇದ್ದಾರೆ. ಸೊ ಇಡು ಫುಲ್ ಸ್ಟಾಪ್. ಅದಕ್ಕೆ ಸರೆಂಡರ್ ಆಗಿಲ್ಲ, ಆ ಒಂದು ಕೃತ್ಯಕ್ಕೆ ಸರೆಂಡರ್ ಆಗಿಲ್ಲ. ಸೊ ದೇವರೇನು ಮಾಡಿದ್ದಾರೆ ಗೊತ್ತಾ? ಅವರನ್ನು ಬೆಳೆಸ್ತಾ ಇದ್ದಾರೆ. ಕೆಲವರನ್ನ ಎಲ್ಲಿಗೆ ಬೆಳೆಸಬೇಕು ಅಲ್ಲಿಗೆ ಬೆಳೆಸಿದ್ದಾರೆ. ಇವತ್ತಿನ ದಿನ ಆ ರೀತಿಯಾದಂಥವರು ಒಳ್ಳೆ ಫರ್ಮ್ ರೆಡಿ ಮಾಡಿದ್ದಾರೆ, ಒಳ್ಳೆ ಕಂಪನಿ ರೆಡಿ ಮಾಡಿದ್ದಾರೆ. ಆ ಒಂದು ಕಂಪನಿಯಲ್ಲಿ ಅನೇಕರು ಸೌಖ್ಯವಾದಂಥ ಜೀವನ ನಡೆಸೋದಕ್ಕೆ ಅವರು ಆ ಒಂದು ಕಂಪನಿಯನ್ನು ಓಪನ್ ಮಾಡಿದ್ದಾರೆ. ಅನೇಕರಿಗೆ ಹೊಟ್ಟೆಪಾಡಿಗೆ, ಜೀವನೋಪಾದಿಗೆ ಉದ್ಯೋಗ ಕೊಡುವಂಥವರಾಗಿದ್ದಾರೆ. ಪ್ರಿಯವಾದ ದೇವರ ಮಕ್ಕಳೇ, ಆ ರೀತಿಯಾಗಿ ಹೇಳಬೇಕಾದ್ರೆ ಕಾರಣ ಏನಂದರೆ, ತಕ್ಕ ಸಮಯದಲ್ಲಿ ಒಳ್ಳೆ ಡಿಸಿಷನ್ ತಗೊಂಡವರು. ಇನ್ನೂ ಕೆಲವರು ಇದ್ದಾರೆ, ಅವ್ರು ಏನಂತ ಗೊತ್ತಾ, ನಾನು ಯಾವ ಸಮಯದಲ್ಲಿ ನಾನು ಓದಬೇಕೋ ಆ ಸಮಯದಲ್ಲಿ ನಾನು ಓದೋಕೆ ಆಗಿಲ್ಲ, ಹಾಗಾಗಿ ನನ್ನ ಜೀವನ ಈ ರೀತಿಯಾಗಿದೆ. ನಾನು ಒಳ್ಳೆ ಸುಂದರನೇ, ನಾನು ಒಳ್ಳೆ ಅಂದಗತ್ಯನೇ, ಸುಂದರವಾದವಳೆ, ಆದರೆ ನನ್ನ ಯೌವನ ಕಾಲದಲ್ಲಿ ನಾನು ತೆಗೆದುಕೊಂಡಿರುವಂಥ ನಿರ್ಣಯದಿಂದ ನಾನು ಈ ರೀತಿಯಾಗಿ ಡ್ರಮ್ ಥರ ಇದ್ದೀನಿ. ಇಸ್ ದೇರ್. ಪ್ರಿಯವಾದ ದೇವ್ರ ಮಕ್ಕಳೇ, ಯಾವ ಸಮಯ ನಿಂತು ಆಟ ಆಡೋ ಸಮಯನ, ಓದುವಂಥ ಸಮಯನ, ಕೆಲಸ ಮಾಡುವಂಥ ಸಮಯನ, ಸೇವೆ ಮಾಡುವಂಥ ಸಮಯನ, ಯಾವ ಸಮಯದಲ್ಲಿ ನೀನಿದೆಯಾ, ಯಾವ ವಯಸ್ಸಲ್ಲಿ ನೀನಿದೆಯಾ, ಸರಿಯಾದಂಥ ನಿರ್ಣಯವನ್ನು ನೀನು ತಗೊಂಡಿದೆಯಾ? ದೇವರು ಕೇಳ್ತಾ ಇದ್ದಾರೆ. ಹಾಗಾಗಿ ಪ್ರಿಯವಾದ ದೇವ್ರ ಮಕ್ಕಳೇ, ನಾವು ನಿರ್ಣಯ ತಗೋಬೇಕಾಗಿರುವಂಥ ವಿಷಯದಲ್ಲಿ ನಮ್ಮ ಜ್ಞಾನವು ಹೊರಗಡೆ ಬರುತ್ತೆ. ಆ ರೀತಿಯಾಗಿ ಈ ಒಂದು ಕ್ರಿಸ್ಮಸ್ ಸಮಯದಲ್ಲಿ ದೇವರು ಮೂವರನ್ನು ಆಯ್ಕೆ ಮಾಡಿದ್ದಾರೆ. ಮೂವರ ಒಂದು ಜೀವನ ಹೇಗೋ ಇರಬೇಕಾಗಿತ್ತು, ಆ ಮೂವರ ಒಂದು ಜೀವನ ಔನ್ನತ್ಯವಾಯಿತು. ಬೈಬಲಲ್ಲಿ ನಾವು ನೋಡೋಣ. ಲೂಕ್ ಚಾಪ್ಟರ್ 1, ಲೂಕನ್ನು ಬರೆದಂಥ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನಾವು ನೋಡೋದಾದರೆ, ಲೂಕ್ ಚಾಪ್ಟರ್ 1 ವರ್ಸ್ 3. ನಾನು ಬುಡದಿಂದ ಎಲ್ಲವನ್ನು ಚೆನ್ನಾಗಿ ವಿಚಾರಿಸಿದವನಾದ ಕಾರಣ ಅವುಗಳನ್ನು ನಿನಗೆ ಕ್ರಮವಾಗಿ ಬರೆಯುವುದು ಒಳ್ಳೆಯದೆಂದು ನನಗೆ ತೋಚಿತು. ನಿನಗೆ ಉಪದೇಶಿಸಿರುವ ವಿಷಯಗಳು 5ನೇ ವಚನದಿಂದ ಓದಿ ಬ್ರದರ್. ಯೂದಯಾದ ಅರಸನಾದ ಯೆಹೂದನ ಕಾಲದಲ್ಲಿ ಅಬೀಯನ ವರ್ಗಕ್ಕೆ ಸೇರಿದ ಜಕರ್ಯನೆಂಬ ಒಬ್ಬ ಯಾಜಕನಿದ್ದನು. ಅವನ ಹೆಂಡತಿಯು ಆರೋನನ ವಂಶದವಳು. ಆಕೆಯ ಹೆಸರು ಎಲಿಜಬೆತ್. ಅವರಿಬ್ಬರು ಕರ್ತನ ಎಲ್ಲ ಆಜ್ಞೆಗಳನ್ನು, ನೇಮನಿಷ್ಠೆಗಳನ್ನು ಕೈಗೊಂಡು ತಪ್ಪಿಲ್ಲದೆ ನಡೆದುಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು. ಸಾಕು. ಹಲ್ಲೆಲೂಯಾ. ಲಿಸನ್ ಹಿಯರ್. ನಾವು ನೋಡೋದಾದರೆ, ನೆಕ್ಸ್ಟ್ ಟೈಮ್ ನಾನು ಯಾರನ್ನೇ ಆಗಲಿ, ವಾಕ್ಯವು ಪ್ರಾರಂಭ ಆಗೋದಕ್ಕಿಂತ ಮುಂಚಿತವಾಗಿ ಬಂದರೆ ಓಕೆ.
ಪ್ರಿಯವಾದ ದೇವರ ಮಕ್ಕಳೇ, ನಾವು ನೋಡೋದಾದರೆ ದೇವರ ಒಂದು ಜನ್ಮದ ಸಮಯದಲ್ಲಿ ಯೋಹಾನನನ್ನು ಯಾವ ರೀತಿಯಾಗಿ 6 ತಿಂಗಳ ಮುಂಚೆ ಆಯ್ಕೆ ಮಾಡಿಕೊಂಡು ಆ ಸೀಸನಲ್ಲಿ ಮೊದಲನೆಯದಾಗಿ ಎಲಿಜಬೆತ್ನನ್ನು ಎನ್ನುವ ಒಂದು ಸ್ತ್ರೀಯ ಒಂದು ಜ್ಞಾನವನ್ನು ದೇವರು ಉಪಯೋಗ ಮಾಡಿಕೊಂಡ್ರು. ದೇವರ ಒಂದು ಜನ್ಮದ ಸಮಯದಲ್ಲಿ ಎಲಿಜಬೆತ್ತಳು ಜ್ಞಾನಯುಕ್ತವಾಗಿ ನಡ್ಕೊಂಡ್ರು. ಎರಡನೇದಾಗಿ ತಾಯಿಯಾದಂಥ ಕನ್ಯೆಯಾದಂಥ ಮರಿಯಲನ್ನು ದೇವರು ಆಯ್ಕೆ ಮಾಡಿಕೊಂಡ್ರು. ಮೂರನೆಯದಾಗಿ ಅನ್ನಾಳನ್ನು ದೇವರು ಆಯ್ಕೆ ಮಾಡಿಕೊಂಡ್ರು. ಮೂವರು ಸಹ ಸ್ತ್ರೀಯರೇ. ಆ ಮೂವರು ಸಹ ಯೇಸು ಸ್ವಾಮಿಯ ಒಂದು ಜನ್ಮದ ಸಮಯದಲ್ಲಿ ಯಾವ ರೀತಿ ಪ್ರಕ್ರಿಯೆ ತೋರಿಸಿದಾರೋ ಅನ್ನೋದರಲ್ಲಿ ನಮಗೆ ಗೊತ್ತಾಗುತ್ತೆ. ಈ ಒಂದು ಸ್ತ್ರೀ ಎಲಿಜಬೆತ್ತು ಅಂದರೆ ದೇವರ ಒಂದು ಪ್ರಯಾಣ, ಜರ್ನಿ ಆಫ್ ಗಾಡ್. ನಿಜವಾಗಲೂ ದೇವರ ಒಂದು ಪ್ರಯಾಣವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಈ ಲೋಕದಲ್ಲಿ ಎಲಿಜಬೆತ್ತಳನ್ನು ಆಯ್ಕೆ ಮಾಡಿಕೊಂಡ್ರು. ಆಯ್ಕೆ ಮಾಡಿಕೊಂಡಂಥ ಆ ಎಲಿಜಬೆತ್ತಳು ದೇವರ ಚಿತ್ತದ ಪ್ರಕಾರ ನಡ್ಕೊಳ್ಳೋದಕ್ಕೆ ಕಷ್ಟಪಟ್ಲು. ಯಾವುದು ಇಷ್ಟವಾಗಿರುತ್ತೋ ಅದು ನಮಗೆ ಕಷ್ಟವಾಗಿರುತ್ತೆ. ಅದನ್ನು ನಾವು ಪಡ್ಕೋಬೇಕಾದ್ರೆ ಪ್ರಿಯವಾದ ದೇವ್ರ ಮಕ್ಕಳೇ, ನಾವು ಅನೇಕವನ್ನು ಬಿಟ್ಕೋಬೇಕಾಗತ್ತೆ. ವಿ ಶುಡ್ ಲೂಸ್ ಸಮಥಿಂಗ್. ನಾವು ಕೆಲವನ್ನು ಪಡ್ಕೋಬೇಕಾದರೆ ನಾವು ಕೆಲವನ್ನು ಕಳ್ಕೋಬೇಕಾಗತ್ತೆ. ಪ್ರಿಯವಾದ ದೇವ್ರ ಮಕ್ಕಳೇ, ನಾವು ಯೋಚನೆ ಮಾಡಬೇಕಾದ್ರೆ ಎಲಿಜಬೆತ್ತಳು ಯಾವಾಗಲೂ ಯಾವ ರೀತಿ ಇದ್ರು ಗೊತ್ತಾ? ಅವಮಾನದಿಂದ ಇದ್ದಳು. 25ನೇ ವಚನ ನಾವು ನೋಡೋಣ. ಚಾಪ್ಟರ್ 1 ವರ್ಸ್ 25. ಆ ದಿವಸಗಳಾದ ಮೇಲೆ ಅವನ ಹೆಂಡತಿಯಾದ ಎಲಿಜಬೆತಳು ಬಸುರಾಗಿ 5 ತಿಂಗಳು ಮನೆಯಲ್ಲೇ ಮರೆಯಾಗಿದ್ದು, ಕರ್ತನು ಈ ಕಾಲದಲ್ಲಿ ನನ್ನನ್ನು ಪರಾಮರಿಸಿ ನನಗೆ ಈ ರೀತಿಯಾಗಿ ಮಾಡಿ ಜನರಲ್ಲಿ ನನಗಿದ್ದ ಅವಮಾನವನ್ನು ಪರಿಹರಿಸಿದ್ದಾನೆಲ್ಲ ಅನ್ನುತ್ತಿದ್ದಳು. ಆಮೆನ್. ಮೊದಲನೇದಾಗಿ ದೇವರ ಒಂದು ಪ್ರಯಾಣದಲ್ಲಿ ದೇವರ ಚಿತ್ತವನ್ನು ಅರಿತುಕೊಂಡು ದೇವರ ಚಿತ್ತವನ್ನು ತಿಳ್ಕೊಂಡು ನಾವು ಪ್ರಯಾಣ ಮಾಡಬೇಕಾದ್ರೆ, ನಮ್ಮ ಜರ್ನಿ ಸ್ಟಾರ್ಟ್ ಆದರೆ ಅಂಡರ್ಸ್ಟುಡ್, ಅವಮಾನ ಬರುತ್ತೆ. ನಂಬರ್ 1, ಅವಮಾನ ಬರುತ್ತೆ. ಕೆಲವೊಮ್ಮೆ ಈ ಒಂದು ಅವಮಾನಗಳನ್ನು ನಾವು ಛೇದಿಸಬೇಕಾದ್ರೆ, ಈ ಅವಮಾನಗಳನ್ನು ನಾವು ಜಯಿಸಬೇಕಾದ್ರೆ ನಾವೇನು ಮಾಡಬೇಕು ಗೊತ್ತಾ? ಹೇಳಿ ನೋಡೋಣ. ಏನು ಮಾಡಬೇಕಾಗುತ್ತೆ? ದೇವರ ಕಾರ್ಯಗಳನ್ನು, ದೇವರ ಕೆಲಸಗಳನ್ನು ನಾವು ಮಾಡಬೇಕಾದರೆ ಪ್ರಾರಂಭ ಬರೋದೇ ಅವಮಾನ ಅಂದರೆ ಏನು? ಅದು ನೀನು ಮಾಡಿರ್ತೀಯೋ ಮಾಡಿಲ್ವೋ ಗೊತ್ತಿಲ್ಲ, ಆದರೆ ಆ ರೀತಿಯಾದಂಥ ಮಾತುಗಳು ನಿನಗೆ ಬರುತ್ತೆ. ನೀನು ಸೇವೆ ಮಾಡು, ಸೇವೆಗೆ ಸಹಾಯ ಮಾಡು, ನೀನು ಉದ್ಯೋಗ ಮಾಡಿಕೊಂಡು ಸೇವೆಗೆ ಸಹಾಯ ಮಾಡು. ಆದರೆ ದೇವರ ಒಂದು ಕಾರ್ಯದಲ್ಲಿ ನೀನು ಪ್ರಯಾಣವನ್ನು ಪ್ರಾರಂಭಿಸಿದ್ರೆ ನಿನಗೆ ಅವಮಾನಗಳು ಉಂಟು. ಆದರೆ ಎಲಿಜಬೆತ್ಲು ಏನು ಮಾಡಿದ್ದಾರೆ ಗೊತ್ತಾ? ಆ ಅವಮಾನವನ್ನು ಛೇದಿಸೋದಕ್ಕೆ. ಏನಕ್ಕೆ ಅವಮಾನ? ಒಳ್ಳೆ ವೃದ್ಧಾಪ್ಯ ಬಂದಿದೆ, ಇದುವರೆಗೆ ಆಕೆ ಮಕ್ಕಳನ್ನು ಹೆರಲಿಲ್ಲ, ಆಕೆ ಬಸುರಿ ಆಗಿರಲಿಲ್ಲ, ಬಂಜೆ ಅನ್ನೋ ಒಂದು ಹೆಸರು ಬಂತು. ಬಂಜೆ. ಆಕೆಗೆ ಮಕ್ಕಳಾಗಿಲ್ಲ ಅಂದರೆ, ಯಾರಾದರೂ ಶುಭ ಕಾರ್ಯಕ್ಕೆ ಹೋಗಬೇಕಾದ್ರೆ ಯಾರಾದರೂ ಬಂಜೆ ಎದುರಾಗಿ ಬಂದರೆ ಅವ್ರಿಗೆ ಅಶುಭವಾಗುತ್ತಂತೆ. ಆಗಿನ ಕಾಲದಲ್ಲಿ ಆ ರೀತಿಯಾದಂಥ ಒಂದು ನಡವಳಿಕೆ ಜನರಲ್ಲಿತ್ತು. ಹಾಗಾಗಿ ಬಂಜೆತನದಿಂದ ಇದ್ದಂಥ ಸ್ತ್ರೀಯರಿಗೆ, ಬಂಜೆತನ ಅಂದರೆ ಫಲವನ್ನು ಇಲ್ಲದೇ ಇರುವವರು, ಅಭಿವೃದ್ಧಿ ಇಲ್ಲದೇ ಇರುವವರು. ಅದು ಕೇವಲ ಹೆಣ್ಣು ಮಕ್ಕಳಿಗೆ ಮಾತ್ರ ಅಲ್ಲ, ಗಂಡು ಮಕ್ಕಳಿಗೂ ಅಷ್ಟೇ, ಇಲ್ಲಿರುವ ಎಲ್ಲರಿಗೂ ಅಷ್ಟೇ. ಯಾವ ವಿಧಾನದಲ್ಲಿ ನೀನು ಬಿತ್ತಲ್ಪಟ್ಟಿದೆಯಾ, ಯಾವ ಕಾಲೇಜಲ್ಲಿ, ಯಾವ ಫ್ಯಾಕ್ಟ್ರಿಯಲ್ಲಿ, ಯಾವ ಕಾರ್ಖಾನೆಯಲ್ಲಿ, ಯಾವ ಆಫೀಸಲ್ಲಿ ನೀನಿದೆಯಾ,
ಅಲ್ಲಿ ನಿನ್ನಿಂದ ಫಲ ಬರಬೇಕು, ಅಲ್ಲಿ ನಿನ್ನಿಂದ ಡೆವಲಪ್ಮೆಂಟ್ ಬರಬೇಕು, ಅಲ್ಲಿ ನಿನ್ನಿಂದ ಅಪ್ಗ್ರೇಡೇಷನ್ ಬರಬೇಕು. ಯಾವ ಮನೆಯಲ್ಲಿ ನೀನಿದೆಯೋ, ಯಾವ ಸಭೆಯಲ್ಲಿ ನೀನಿದೆಯೋ, ಯಾವ ಊರಲ್ಲಿ ನೀನಿದೆಯೋ, ಯಾವ ಪಟ್ಟಣದಲ್ಲಿ ನೀನಿದೆಯೋ, ನಿನ್ನಿಂದ ಆ ಪ್ರಾಂತಕ್ಕೆ ಫಲ ಬರಬೇಕು, ಉಪಯೋಗ ಇರಬೇಕು. ಇಲ್ಲಂದರೆ ಅಂಥವ್ರನ್ನೇನಂತಾರೆ? ಬಂಜೆ. ನೀನು ನಿನ್ನ ಮನೆಯಲ್ಲಿ ಹೇಗಿದೆಯಾ? ನಿನ್ನ ಸಭೆಯಲ್ಲಿ ನೀನು ಹೇಗಿದೆಯಾ? ಬಂಜೆ ಆಗಿದೆಯಾ? ಪ್ರಿಯವಾದ ದೇವರ ಮಕ್ಕಳೇ, ಆ ರೀತಿಯಾಗಿದ್ದವರಿಗೆ ಅವಮಾನ, ಆ ರೀತಿಯಾಗಿದ್ದವರಿಗೆ ಅವಮಾನವಾಗುತ್ತೆ. ಅವಮಾನವಾದಾಗ ಏನನ್ನಿಸುತ್ತೆ? ಹ್ಯಾಪಿಯಾಗಿರ್ತೀವಿ, ಸಂತೋಷವಾಗಿರ್ತೀವಿ. ಹೌದಾ? ಅವಮಾನ ಇದ್ದರೆ, ಇನ್ಸಲ್ಟ್ ಆದರೆ ಏನಾಗುತ್ತೆ ನಮಗೆ? ಹ್ಯಾಪಿಯಾಗಿರ್ತೀರಾ? ಅವಮಾನ ಬಂದರೆ ನನಗೆ ತುಂಬ ಇಷ್ಟ ಅನ್ನಿ, ಕಣ್ಣಲ್ಲಿ ನೀರು ಬರುತ್ತೆ. ಅಯ್ಯೋ, ನನ್ನ ಮೇಲೆ ಈ ರೀತಿಯಾದಂಥ ಹೆಸರು ಬಂದಿದೆಯಲ್ಲ, ಈ ರೀತಿಯಾದಂಥ ನಿಂದೆ ಬಂದಿದೆಯಲ್ಲ. ಆದರೆ ಅವಮಾನ ಬಂದಾಗ ಅದನ್ನು ಛೇದಿಸೋದು, ಅದನ್ನು ಗೆಲ್ಲೋದು ಹೇಗೆ ಗೊತ್ತೇ? ನಂಬರ್ 1, ದೇವರಲ್ಲಿ ನಂಬಿಕೆ ಇಡಬೇಕು. ನನ್ನ ದೇವರು ನನಗೆ ಆಜ್ಞೆ ಕೊಟ್ಟಿದ್ದಾರೆ. ಜೆನಿಸಿಸ್ ಚಾಪ್ಟರ್ 1 ವರ್ಸ್ 26, 27, 28 ಪ್ರಕಾರ ನಾವು ವೃದ್ಧಿಯನ್ನು ಹೊಂದೋದಕ್ಕೆ ದೇವರು ನಮ್ಮನ್ನು ಹುಟ್ಟಿಸಿದ್ದಾರೆ. ನಾವು ಅಭಿವೃದ್ಧಿ ಹೊಂದೋದಕ್ಕೆ ದೇವರು ನಮ್ಮನ್ನು ಹುಟ್ಟಿಸಿದ್ದಾರೆ. ನಾವು ಪರಿಪಾಲನೆ, ರೂಲ್ ಮಾಡೋದಕ್ಕೆ ದೇವರು ನಮ್ಮನ್ನು ಹುಟ್ಟಿಸಿದ್ದಾರೆ. ಹಾಗಾಗಿ ನಾನು ದೇವರನ್ನು ನಂಬ್ತೀನಿ ಅಂತ ಮೊದಲನೇದಾಗಿ ನಾವು ವಿಶ್ವಾಸವಿಡಬೇಕು. ಎರಡನೇದಾಗಿ ದೇವರಿಗೆ ನಾವು ಪ್ರಾರ್ಥನೆ ಮಾಡಬೇಕು. ದೇವರಿಗೆ ಏನು ಮಾಡಬೇಕಂತೆ? ಅವಮಾನಗಳು ಬಂದಾಗ, ಕಷ್ಟಗಳು ಬಂದಾಗ, ನಿಂದೆ ಬಂದಾಗ, ನಾವು ಫಲ ಕೊಡದೇ ಇದ್ದಾಗ, ನಮ್ಮ ಕೈಯಲ್ಲಿ ಏನೇ ಕೆಲಸ ಮಾಡಿದ್ರು ಎಲ್ಲ ವೇಸ್ಟ್ ಆಗ್ತಾ ಇರಬೇಕಾದ್ರೆ ನಾವೇನು ಮಾಡಬೇಕಂದ್ರೆ ದೇವರಲ್ಲಿ ನಂಬಿಕೆ ಇಡಬೇಕು. ಎರಡನೇದಾಗಿ ದೇವರಿಗೆ ಪ್ರಾರ್ಥನೆ ಮಾಡಬೇಕು. ದೇವರಿಗೆ ಪ್ರಾರ್ಥನೆ ಮಾಡಬೇಕು. ಏನಂತ? ದೇವರೇ, ನೀವು ಆಕಾಶವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದ್ದೀರಲ್ಲಪ್ಪ, ಅದೇ ರೀತಿಯಾಗಿ ನನ್ನನ್ನು ಸೃಷ್ಟಿ ಮಾಡಿದೀಯಾ. ನನ್ನನ್ನು ಸೃಷ್ಟಿ ಮಾಡಬೇಕಾದ್ರೆ ಏನೋ ಒಂದು ಉದ್ದೇಶ ನಿಮಗಿದೆ. ಆ ಉದ್ದೇಶವನ್ನು ನನಗೆ ತಿಳಿಯಪಡಿಸಪ್ಪ. ದಾವೀದನು ಕೇಳ್ತಾನೆ, ನಾನು ಇರುವಂಥ ದಿನಗಳೆಷ್ಟು? ನಾನು ಇನ್ನೂ ಎಷ್ಟು ದಿನ ಬದುಕಿರಬೇಕು? ಅದು ಲೆಕ್ಕ ಕೊಡಪ್ಪ. ಅದೇ ರೀತಿಯಾಗಿ ನಾವು ದೇವರನ್ನು ನಾವು ಕೇಳಬೇಕು. ಆಗ ಮಾತ್ರ ನಮಗೆ ಅವಮಾನದಿಂದ ವಿಜಯ ಸಿಗುತ್ತೆ. ಮೂರನೆಯದು ಹೇಗೆ ಸಿಗುತ್ತೆ? ಆ ಒಂದು ಅವಮಾನ ಇದ್ದಾಗ ಆ ವಿಷಯದಲ್ಲಿ ನಾವು ತಗ್ಗಿ ಬಾಳಬೇಕು. ಆ ವಿಷಯದಲ್ಲಿ ನಾವು ಯಾರಿಗೆ ಕಾಣಿಸ್ಕೋಬಾರ್ದು. ಯಾವ ವಿಷಯದಲ್ಲಿ ನಿನಗೆ ಅವಮಾನ ಇದೆ, ಆ ವಿಷಯದಲ್ಲಿ ಆ ರೀತಿಯಾದಂಥ ಸಿಚುವೇಶನ್ಸಲ್ಲಿ ನೀನು ಇರಬಾರ್ದು. ನಿನ್ನ ಮೇಲೆ ಕೆಟ್ಟ ಹೆಸರು ಬಂದಿದೆಯಾ? ಯಾವ ವಿಷಯದಲ್ಲಿ ನಿನ್ನ ಮೇಲೆ ಕೆಟ್ಟ ಹೆಸರು ಬಂತು ಆ ವಿಷಯದಲ್ಲಿ ನೀನು ಕಾಣಿಸ್ಕೋಬಾರ್ದು ಯಾರಿಗೂ. ಎಲಿಜಬೆತ್ತಲ್ಲಿ ಮಾಡಿರೋದು ಅದೇ. ಯಾವ ಜನರಿಗೂ ಕಾಣಿಸ್ಕೊಂಡಿಲ್ಲ ಅಂಟಿಲ್ ಆಕೆ ಆ ಒಂದು ಜಯವನ್ನು ಪಡ್ಕೊಳ್ಳೋ ಗಂಟ, ಆ ಮಗುವನ್ನು ಹೇರೋ ಗಂಟ. ಎರಡನೇದಾಗಿ ನಾವು ನೋಡಿದ್ರೆ ತಾಯಿ, ಯೇಸುವಿನ ತಾಯಿಯಾದಂಥ ಕನ್ಯೆ ಮರಿಯೆ ನಾವು ನೋಡಬಹುದು. ದೇವರು ಆಯ್ಕೆ ಮಾಡಿಕೊಂಡಂಥ 3 ಜ್ಞಾನಯುತವಾದಂಥ ಸ್ತ್ರೀಯರಲ್ಲಿ ಜ್ಞಾನಯುಕ್ತವಾಗಿ ನಡ್ಕೊಂಡವರು. ಅಂದರೆ ಈ ಒಂದು ಎಲಿಜಬೆತ್ಲು ಜ್ಞಾನಯುತವಾಗಿ ನಡ್ಕೊಂಡ್ಳು. ಎಲ್ಲಿ? ಅವಮಾನ ಬಂದಾಗ ದೇವರ ಚಿತ್ತದಲ್ಲಿ ಆಕೆ ಇದ್ದಳು. ಆಕೆಗೆ ಏನನ್ಸಿಲ್ಲ ಅಂದರೆ ಎಲ್ಲರೂ ಬಂಜೆ 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 ಅಂತ ಇದ್ರು. ಆ ರೀತಿಯಾಗಿದ್ದಾಗ ಆಕೆ ಏನು ಮಾಡಿದ್ರು ಗೊತ್ತಾ? ದೇವರನ್ನು ನಂಬಿದ್ರು, ದೇವರಿಗೆ ಪ್ರಾರ್ಥನೆ ಮಾಡಿದ್ಲು. ಅಷ್ಟೇ ಅಲ್ಲ, ದೇವರಲ್ಲಿ ಅಡಗಿಕೊಂಡಿದ್ಲು. ದೇವರ ಒಂದು ಬಲವಾದಂಥ ಕೈಗಳ ಕೆಳಗಡೆ ಕುಳಿತಿದ್ಲು. ಹಾಗಾಗಿ ಆಕೆ ತಕ್ಕ ಸಮಯದಲ್ಲಿ ಆ ಒಂದು ಪ್ರಕ್ರಿಯೆ ಮುಖಾಂತರವಾಗಿ ಶಿ ಗಾಟ್ ವಿಕ್ಟರಿ ಇನ್ ಹರ್ ಲೈಫ್. ಆಕೆಯ ಜೀವನದಲ್ಲಿ ಆಕೆಗೆ
ಜಯವು ಉಂಟಾಯಿತು. ಯೋಹಾನನು ಹುಟ್ಟಿದ, ಹಾಗಾಗಿ ಆಕೆಗೆ ಬಂಜೆ ಎನ್ನುವ ಹೆಸರು ಹೋಯಿತು. ಎರಡನೇದಾಗಿ ನಾವು ನೋಡೋದೇ ಆದರೆ ಮ್ಯಾಥ್ಯೂ ಚಾಪ್ಟರ್ 1:16 ಮತ್ತಾಯನು ಬರೆದಂಥ ಸುವಾರ್ತೆ 1ನೇ ಅಧ್ಯಾಯ 16ನೇ ವಚನದಲ್ಲಿ ಯಾಕೋಬನು ಮರಿಯಳ ಗಂಡನಾದ ಯೋಸೇಬನನ್ನು ಪಡೆದನು. ಈ ಮರಿಯಳಲ್ಲಿ ಕ್ರಿಸ್ತನೆಂಬ ಯೇಸು ಹುಟ್ಟಿದನು. ಆಮೆನ್. ಮರಿಯಳಲ್ಲಿ ಕ್ರಿಸ್ತನಾದ ಯೇಸು ಹುಟ್ಟಿದಾನೆ. ಇಲ್ಲಿ ನೋಡಬೇಕಾದ್ರೆ ಪ್ರಿಯ ದೇವ್ರ ಮಕ್ಕಳೇ, ಮರಿಯಳು ಅಂದರೆ ಬಿಟರ್ ಅಂದರೆ ಏನಂತ, ಕಹಿ. ಮರಿಯಳು ಅಂದರೆ ಕಹಿ, ಇಲ್ಲಂದರೆ ಎದುರು ತಿರುಗೋದು, ಅಪೋಸ್ ಮಾಡೋದು. ಮರಿಯ ಅಂತ ಹೆಸರಿಟ್ಟಂಥ ಅನೇಕರ ಜೀವನದಲ್ಲಿ, ಸಾಮಾನ್ಯವಾಗಿ ಈ ಲೋಕದಲ್ಲಿ ನಾವು ನೋಡೋದಾದರೆ ಮೇರಿ ಇಲ್ಲಂದರೆ ಮರಿಯಮ್ಮ ಅಂತ ಹೆಸರಿದ್ದರೆ ಅವ್ರಿಗೆ ಕಷ್ಟಗಳಂತೆ. ಆದರೂ ಸಹ ಆ ಹೆಸರಿಡ್ತಾರೆ. ಯಾಕೆ ಗೊತ್ತಾ? ಆಕೆ ದಯೆಗೆ ಪ್ರಾಪ್ತರಾಳು, ದಯೆಯನ್ನು ಪಡ್ಕೊಂಡವಳು, ಕೃಪೆಯನ್ನು ಪಡ್ಕೊಂಡವಳು. ನೋಡಿ, ನಾವು ನೋಡಿದ್ರೆ ಪ್ರಿಯವಾದ ದೇವರ ಮಕ್ಕಳೇ, ಮರಿಯಳಲ್ಲಿ ಏನಿತ್ತು? ಮರಿಯಳಲ್ಲಿ ಏನು ವೀಕ್ನೆಸ್ ಇತ್ತು? ಮರಿಯಳಿಗೆ ಏನು ಅಡಚಣೆಗಳುಂಟು? ಈ ವಿಷಯವನ್ನು ನಾವು ನೋಡೋದೇ ಆದರೆ ಪ್ರಿಯವಾದ ದೇವರ ಮಕ್ಕಳೇ, ನೋಡೋಣ. ಲೂಕ್ ಚಾಪ್ಟರ್ 1:29. ಆಕೆಯು ಈ ಮಾತಿಗೆ ತತ್ತರಿಸಿ, ಇದೆಂಥ ಆಶೀರ್ವಾದ, 29ರಿಂದ ಇದೆಂಥ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲಾಗಿ ಆ ದೂತನು ಆಕೆಯು ಮರಿಯಳೇ, ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಈಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸುವೆಂದು ಹೆಸರಿಡಬೇಕು. ಸಾಕು. ಪ್ರಿಯವಾದ ದೇವ್ರ ಮಕ್ಕಳೇ, ಇಲ್ಲಿ ನಾವು ನೋಡೋದಾದರೆ ಮರಿಯಳು, ಆಕೆ ಅಲ್ಲಿ ಹೋಗಿ ಮಾತಾಡು. ಆಕೆಯು ಆ ಮಾತಿಗೆ ತತ್ತರಿಸಿ, ಇದೆಂಥ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲಾಗಿ ಆ ದೂತನು ಆಕೆಗೆ, ಮರಿಯಳೇ, ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ನಿನಗೆ ದೇವರ ದಯೆ ದೊರಕಿತು. ಇಲ್ಲಿ ನಾವು ನೋಡಬೇಕಾದ್ರೆ ಮರಿಯಳ ಒಂದು ವಿಷಯದಲ್ಲಿ ಎಲಿಜಬೆತ್ಗೆ ಅವಮಾನವಿತ್ತು, ಮರಿಯಳಿಗೆ ಭಯವಿತ್ತು. ಏನಂತೆ? ಮರಿಯಳಿಗೆ ಭಯ, ಎಲಿಜಬೆತ್ತಲ್ಲಿಗೆ ಅವಮಾನ. ಆ ಒಂದು ಅವಮಾನವನ್ನು ಯಾವ ರೀತಿಯಾಗಿ ಟ್ಯಾಕಲ್ ಮಾಡಿದ್ದಾರೆ, ಯಾವ ರೀತಿಯಾಗಿ ಜಯಿಸಿದ್ದಾರೆ ಅಂತ ನಾವು ನೋಡಿದ್ದೀವಿ. ಈಗ ಮರಿಯಳ ಒಂದು ಭಯ, ಆಕೆ ತಪ್ಪು ಮಾಡಿಲ್ಲ, ಆಕೆ ಯಾವುದೇ ವಿಧವಾದಂಥ ಕೆಟ್ಟದ್ದು ಮಾಡಿಲ್ಲ, ಆದರೆ ಭಯ ಪಡ್ತಾ ಇದ್ದಾರೆ. ಏನಕ್ಕೆ? ದೇವದೂತರು ಬಂದಿದ್ದಾರೆ. ಮಾತನಾಡಬೇಕಾದ್ರೆ ಆ ದೂತರನ್ನು ನೋಡಿದ ತಕ್ಷಣ ಹೆದರ್ಕೊಂಡ್ರು. ಯಾವ ಮಾತಿಗೆ ಹೆದರ್ಕೊಂಡ್ರು? ಈ ಲೋಕದಲ್ಲಿ ನೀನು ಮಗುವನ್ನೇ ಇರ್ತೀಯ. ಭಯಪಟ್ಟರು. ಕಾರಣ ಏನು? ನನಗೆ ಮದುವೆ ಆಗಿಲ್ಲ, ನನಗೆ ಕೇವಲ ನಿಶ್ಚಿತಾರ್ಥವಾಯಿತು ಅಷ್ಟೇ, ಹೌ ಇಟ್ ಈಸ್ ಪಾಸಿಬಲ್? ಹೆದರ್ಕೊಂಡ್ರು. ಅದಕ್ಕೆ ದೇವರು ಹೇಳಿದ್ದಾರೆ, ಭಯ ಪಡಬೇಡ. ಏನಂತ ಏನು ಹೇಳಿದ್ದಾರೆ? ಇದು ದೇವರಿಂದ ಆದಂಥದ್ದು, ಪರಿಶುದ್ಧಾತ್ಮನಿಂದ ಆದಂಥದ್ದು. ಓದಿ ಕೆಳಗಡೆಗೆ. ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲ ಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನ ಯಾಕೋಬನ ವಂಶವನ್ನು ಸದಾಕಾಲ ಆಳುವನು. ಆತನ ರಾಜ್ಯಕ್ಕೆ ಅಂತವೇ ಇಲ್ಲ ಎಂದು ಹೇಳಿದನು. ಮರಿಯಳು ಆ ದೂತನನ್ನು, ಇದು ಹೇಗಾದೀತು, ನಾನು ಪುರುಷನನ್ನು ಅರಿತವಳಲ್ಲ ಎಂದು ಕೇಳಿದ್ದಕ್ಕೆ ದೂತನು, ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಪರನ ಶಕ್ತಿಯು ನೆರಳು ನಿನ್ನ ಮೇಲೆ ಬೀಳುವುದು. ಆದದರಿಂದ ಹುಟ್ಟುವ ಪವಿತ್ರ ಶಿಶುವು ದೇವರ ಮಗನೆನಿಸಿಕೊಳ್ಳುವನು. ಪ್ರಿಯವಾದ ದೇವರ ಮಕ್ಕಳೇ, ಈಕೆಗೆ ಭಯವಾಯಿತು. ಭಯವು ಎನ್ನುವಂಥ ಒಂದು ಸಮಸ್ಯೆಗೆ ಈಕೆ ಏನು ಮಾಡಿದಾಳು ಗೊತ್ತಾ? ಈಕೆ ಮಾಡಿರೋದು ಏನು ಗೊತ್ತಾ? ಓದಿ ಬ್ರದರ್, ಇನ್ನು ಕೆಳಗಡೆ.
ಮತ್ತು ನಿನ್ನ ಬಂಧುವಾದ ಎಲಿಜಬೆತಳಿದ್ದಾಳಲ್ಲ, ಆಕೆ ಸಹ ಮುಪ್ಪಿನವಳಾಗಿದ್ದರೂ ಗರ್ಭಿಣಿಯಾಗಿದ್ದಾಳೆ. ಆಕೆಯ ಗರ್ಭದಲ್ಲಿ ಗಂಡು ಮಗುವದೆ. ಬಂಜೆ ಎನಿಸಿಕೊಂಡಿದ್ದ ಆಕೆಗೆ ಇದೇ 6ನೆಯ ತಿಂಗಳು. ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಅಂದನು. ಇವಾಗ 38 ನೋಡಿ. ಆಗ ಮರಿಯಳು ಈಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಅಂದಳು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡಬೇಕಾದ್ರೆ ನಾವು ಯಾವ ವಿಷಯದಲ್ಲಿ ನಾವು ಹೆದರ್ಕೊಳ್ತಾ ಇದ್ದೀವಿ? ದೇವರ ಕಾರ್ಯಗಳನ್ನು ಮಾಡಬೇಕಾದ್ರೆ ಕೆಲವೊಮ್ಮೆ ಭಯ ಬರುತ್ತೆ, ಹೆದರಿಕೆ ಆಗುತ್ತೆ. ಕಾರಣ ಏನು ಗೊತ್ತಾ? ಈ ಲೋಕವು ಮಾಡುವಂಥ ಒಂದು ತೀರ್ಪಿನ ವಿಷಯದಲ್ಲಿ, ಆಜ್ಞೆಗಳ ವಿಷಯದಲ್ಲಿ, ಅವರ ಒಂದು ಆಲೋಚನೆಗಳ ವಿಷಯದಲ್ಲಿ ನಮಗೆ ಭಯ ಉಂಟಾಗುತ್ತೆ. ನೀವು ಕ್ರಿಸ್ತನ ಸುವಾರ್ತೆ ಪ್ರಕಟಣೆ ಮಾಡಬಾರ್ದು, ಆಜ್ಞೆಗಳು ಬರುತ್ತೆ. ಆ ರೀತಿಯಾಗಿ ನಾವು ಪ್ರಕಟಿಸಬೇಕಾದ್ರೆ ನಮಗೆ ಭಯ ಉಂಟಾಗುತ್ತೆ, ಭಯ ಆಗುತ್ತೆ, ಹೆದರಿಕೆ ಆಗುತ್ತೆ. ಅದೇ ಸಿಚುವೇಶನ್ ಮರಿಯಳದು. ಆ ರೀತಿಯಾದಂಥ ಸಿಚುವೇಶನ್ ನಿಮಗೆ ಯಾವ ವಿಷಯದಲ್ಲಿದೆ? ಯಾವ ವಿಷಯದಲ್ಲಿ ಹೆದರ್ತಾ ಇದ್ದೀರಾ? ಜೀವನ ಮಾಡೋಕ್ಕೆ ಯಾವ ವಿಷಯದಲ್ಲಿ ಹೆದರ್ತಾ ಇದ್ದೀರಾ? ಆ ಹೆದರಿಕೆಯನ್ನು ಯಾವ ರೀತಿ ತೆಗೆದಾಕಬೇಕು? ಹೌ ಟು ರಿಮೂವ್ ದ ಫಿಯರ್. ಆ ಒಂದು ಭಯವನ್ನು ಹೇಗೆ ತೊಲಗಿಸಬೇಕು ಅಂದರೆ ವಿ ಶುಡ್ ಸರೆಂಡರ್ ಫಾರ್ ದಟ್. ನಾವು ಅದನ್ನು ಫೇಸ್ ಮಾಡಬೇಕು, ಅದನ್ನು ನಾವು ಎದುರಿಸಬೇಕು. 38ನೇ ವಚನದಲ್ಲಿ ಆಕೆ ಹೇಳ್ತಾ ಇದ್ದಾರೆ, ಇಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಅಂದಳು. ಭಯ ಬಂದಾಗ ನಾವು ಹೆದರ್ಕೊಂಡು ಹಾಗೇ ಇದ್ದರೆ ನಾವು ಭಯದಲ್ಲೇ ಇರ್ತೀವಿ. ಆ ಭಯ ಅನ್ನೋದಕ್ಕೆ ನಾವು ಆಪೋಸಿಟ್ ಆಗಿ ಹೋಗಬೇಕು. ಮರಿಯಳು ಏನು ಮಾಡಿದ್ದಾಳೆ? ತಿರುಗುಬಾಣ ಹಾಕೋಳಾಗಿದ್ದಾಳೆ. ಮರಿಯಳು ಅಂದರೆ ಕಹಿ ಕಷ್ಟಗಳು. ಏನಕ್ಕೆ? ದೇವರ ಕಾರ್ಯಗಳನ್ನು ನಾವು ಮಾಡಬೇಕಾದ್ರೆ, ದೇವರ ಚಿತ್ತ ಪ್ರಕಾರ ನಾವು ನಡ್ಕೋಬೇಕಾದ್ರೆ ನಮಗೆ ಕಹಿ ಅನುಭವ ಬರುತ್ತೆ. ಆದರೆ ಆ ಕಹಿ ಅನುಭವಕ್ಕೆ ನಾವು ಹೆದರಬಾರ್ದು, ಅದಕ್ಕೆ ನಾವು ತಿರುಗಬೇಕು, ಎದುರು ತಿರುಗಬೇಕು. ವಿ ಶುಡ್ ಫೇಸ್ ದ ಡಿಫಿಕಲ್ಟೀಸ್, ಫಿಯರ್ಸ್. ಅದಕ್ಕೆ ಪ್ರಯತ್ನ ಮಾಡಬೇಕು. ಎದುರು ನಿಂತಾಗ ಪ್ರಿಯವಾದ ದೇವರ ಮಕ್ಕಳೇ, ಆ ಒಂದು ಭಯವನ್ನು ನಾವು ತೊಲಗಿಸುವವರಾಗಿರ್ತೀವಿ. ಆಮೇನ್. ದೇವರು ಹೇಳ್ತಾ ಇದ್ದಾರೆ ಭಯಪಡಬೇಡ. ದೆನ್ ವಾಟ್ ಶುಡ್ ಐ ಡೂ? ಕೇಳಿಲ್ಲ ಆಕೆ. ಇದೇ ಜ್ಞಾನಯುತವಾಗಿ ಮಾರ್ಪಟ್ಟಳು. ಎಲಿಜಬೆತ್ ಏನು ಮಾಡಿದ್ದಾಳೆ? ಜ್ಞಾನಯುತವಾಗಿ ಸ್ಪಂದನೆ ಮಾಡಿದ್ರು. ಮರಿಯಳು ಏನು ಮಾಡ್ತಾ ಇದ್ದಾಳೆ? ಈಗ ಭಯಕ್ಕೆ ಸ್ಪಂದಿಸ್ತಾ ಇದ್ದಾರೆ ಜ್ಞಾನಯುತವಾಗಿ. ವಾಟ್ ಇಸ್ ದ್ಯಾಟ್? ತಿರುಗಿದ್ದಾರೆ. ಎಸ್, ಲೆಟ್ ಇಟ್ ಬಿ ಹ್ಯಾಪನ್ ಟು ಮೀ. ನನಗಾಗಲಿ ಬಿಡು ಅಷ್ಟೇ. ಆದರೆ ಹೆದರ್ಕೊಂಡು ಇದ್ರೆ ಏನಾಗುತ್ತೆ? ಬಟ್ ಏನಕ್ಕೆ ನೀನು ಆಗಲಿ ಅಂತ ಕರೀತಾ ಇದೀಯ? ಏನನ್ನು ನೀನು ಆಹ್ವಾನ ಮಾಡ್ತಾ ಇದೀಯ? ದೇವರ ಕಾರ್ಯಗಳನ್ನು, ದೆವ್ವದ ಕಾರ್ಯಗಳನ್ನು, ಯಾವುದನ್ನು ನೀನು ಆಹ್ವಾನಿಸ್ತಾ ಇದೆಯಾ? ದಟ್ ಈಸ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್ ಹಿಯರ್. ಪ್ರಿಯವಾದ ದೇವರ ಮಕ್ಕಳೇ, ಯೋಚನೆ ಮಾಡಿ. ಯಾವುದಕ್ಕೆ ಹೆದರ್ಕೊತಾ ಇದ್ದೀರಾ? ಯಾವುದಕ್ಕೆ ನೀವು ತಿರುಗುಬಾಣ ಆಗ್ತಾ ಇದ್ದೀರಾ? ಯಾವ ಹೆದರಿಕೆ ಬಂದರೂ ಸಹ ಅದಕ್ಕೆ ನಾವೇನು ಮಾಡಬೇಕಂದ್ರೆ, ಮರಿಯಳ ಹಾಗೆ ಇಗೋ ನಾನು ಕರ್ತನ ದಾಸಿ, ವಿಶ್ವಾಸ. ಐ ಆಮ್ ದ ಸರ್ವೆಂಟ್ ಆಫ್ ಗಾಡ್. ಪ್ರವಾದಿಯಾದಂಥ ಏಲಿಯನು ಅದೇ ರೀತಿ ಹೇಳಿದ, ದೇವರೇ ನಿಮ್ಮ ವಿಷಯದಲ್ಲಿ ರೋಷದಿಂದ ಇರುವಂಥ ಸೇವಕನು ನಾನೊಬ್ಬನೇ ಇದ್ದೀನಿ. ಕ್ಯಾನ್ ಯು ಸೇ ಲೈಕ್ ದಟ್? ಆ ರೀತಿಯಾಗಿ ನಾವು ಹೇಳೋಕ್ಕೆ ಸಾಧ್ಯನಾ? ಈ ಸಭೆಗಾಗಿ, ಈ ಸಭೆಯಲ್ಲಿರುವಂಥ ದೇವರಿಗಾಗಿ ನಾನೊಬ್ಬನೇ ನಿಷ್ಠೆಯಿಂದ ಇರುವವನೋ ಹೇಳೋಕ್ಕೆ ಸಾಧ್ಯನಾ? ಹೇಳ್ತೀರಾ? ಈ ಸಭೆಯಲ್ಲಿ ನಾನೊಬ್ಬನೇ ಸಭೆಯ ಒಂದು ಕಾರ್ಯಕ್ರಮಗಳಿಗೆ, ಆ ಒಂದು ದೇವರ ಒಂದು ಎಲ್ಲ ಕೆಲಸಗಳಿಗೆ ನಾನು ನಿಷ್ಠೆಯಿಂದ ಇದ್ದೀನಿ. ಆ ವಿಶ್ವಾಸ ಇದೆಯಾ ನಿಮಗೆ? ಆ ಫೇತ್ ಇದೆಯಾ ನಿಮಗೆ? ಆ ಒಂದು ಸ್ಥಿರ ಚಿತ್ತ ಇದೆಯಾ ನಿಮಗೆ? ಮೊದಲನೇ ವಿಶ್ವಾಸ, ಸ್ಥಿರ ಚಿತ್ತ.
ನಿನ್ನ ಮಾತಿನಂತೆ ನನಗೆ ಆಗಲಿ ಅಂದಳು. ಅಂದರೆ ಧೈರ್ಯ, ಲೆಟ್ ಇಟ್ ಬಿ ಹ್ಯಾಪನ್ ಅಕಾರ್ಡಿಂಗ್ ಟು ಯುವರ್ ವರ್ಡ್. ನಿನ್ನ ಮಾತಿನಂತೆ ನನಗೆ ಆಗಲಿ ಬಿಡಪ್ಪ. ಏನಾಯಿತು ಪ್ರಿಯವಾದ ದೇವರ ಮಕ್ಕಳೇ? ತಕ್ಷಣ ಹೇಳ್ತಾ ಇದ್ದಾರೆ, ಯು ಗೋ ಅಂತ ದೇವದೂತರು ಹೇಳಿಲ್ಲ. ನಿನ್ನ ಸಂಬಂಧಿಯಾದಂಥ ಎಲಿಜಬೆತ್ತಳಿಗೆ ಇದು 6ನೇ ತಿಂಗಳು. ತಕ್ಷಣ ಈಕೆ ಏನು ಮಾಡಿದ್ಲು? ಎಲ್ಲಿ ಭಯವಿರುತ್ತೋ ಅಲ್ಲಿ ಫೇಸ್ ಮಾಡೋದಕ್ಕೆ ಮುಂಚಿತವಾಗಿ ಆಕೆ ಅಲ್ಲಿಂದ ಎಸ್ಕೇಪ್ ಆದ್ಲು. ನಿನಗೆಲ್ಲಿ ಭಯವಿರುತ್ತೋ ಅಲ್ಲಿ ಫೇಸ್ ಮಾಡು, ಆದರೆ ಅದಕ್ಕೆ ದೂರವಿರು. ನಿನ್ನ ಭಯವನ್ನು ನೀನು ಜಯಿಸಬೇಕಾದ್ರೆ ಯು ಶುಡ್ ಅವಾಯ್ಡ್ ದಟ್, ಬಟ್ ಯು ಶುಡ್ ಫೇಸ್ ಇಟ್. ನೀನು ಅದನ್ನು ಫೇಸ್ ಮಾಡಬೇಕು. ಅಷ್ಟೇ ಅಲ್ಲ, ಅದು ನಿನ್ನ ಬಳಿಗೆ ಬರದೇ ಇರುವ ಹಾಗೆ ಅದನ್ನು ಅವಾಯ್ಡ್ ಮಾಡಬೇಕು, ಅದನ್ನು ತೊಲಗಿಸ್ಕೋಬೇಕು. ಯಾವ ಪ್ರಾಂತದಲ್ಲಿ ನಿನಗೆ ಭಯವಾಗುತ್ತೋ ಆ ಪ್ರಾಂತ ನಿನಗೆ ಬೇಡ. ಯಾವ ವಿಷಯದಲ್ಲಿ ನಿನಗೆ ಭಯವಾಗುತ್ತೋ ಆ ವಿಷಯದಲ್ಲಿ ನೀನು ಫೇಸ್ ಮಾಡು. ಅದು ನಿನಗಾಗಲ್ವಾ, ಅದನ್ನು ಬಿಟ್ಟು ಬಾ ಪಕ್ಕಕ್ಕೆ. ಅಷ್ಟೇ. ಯಾವ ವಿಷಯದಲ್ಲಿ, ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕಾದ್ರೆ, ಯಾವ ಸಬ್ಜೆಕ್ಟ್ ಅಂದರೆ ನಿಮಗೆ ಭಯನೋ ಅದನ್ನು ಫೇಸ್ ಮಾಡು. ಫಸ್ಟ್ ಓದು, ಸಾಹಸ ಮಾಡು, ಕಷ್ಟಪಡು. ಆಗಿಲ್ವಾ, ಆ ಸಬ್ಜೆಕ್ಟ್ನ ಬಿಸಾಕ ಕಡೆ, ಮತ್ತೆ ನೋಡ್ಕೊಳ್ಳೋಣ. ಯಾವ ಕೆಲಸ ನಿನ್ಗೆ ಮಾಡೋಕೆ ಆಗ್ತಾ ಇಲ್ವಾ, ಭಯ ಆಗ್ತಾ ಇದೆಯಾ, ಫೇಸ್ ಮಾಡು. ಆಗಿಲ್ವಾ, ಸ್ವಲ್ಪ ಹೊತ್ತು ಪಕ್ಕಕ್ಕಿಡು. ದಿಸ್ ಈಸ್ ದ ಥಿಂಗ್ ಪ್ರಿಯ ದೇವ್ರ ಮಕ್ಕಳೇ. ಆಕೆ ಆ ಒಂದು ಭಯದ ಸಂದರ್ಭದಲ್ಲಿ ಆ ರೀತಿಯಾಗಿ ಸ್ಪಂದನೆ ಮಾಡಿದ್ಳು. ನಾವು ನೋಡೋದಾದರೆ 3ನೇದಾಗಿ, ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್, ಲೂಕ್ ಚಾಪ್ಟರ್ 2 2ನೇ ಅಧ್ಯಾಯ 36ನೇ ವಚನ ನಾವು ನೋಡೋಣ. ಇದಲ್ಲದೆ ಅಸೇರನ ಕುಲದ ಫನುವೇಲಿನ ಮಗಳಾದ ಅನ್ನಳೆಂಬ ಒಬ್ಬ ಪ್ರವಾದಿನಿ ಇದ್ದಳು. ಆಕೆ ಬಹಳ ಮುಪ್ಪಿನವಳು. ಆಕೆ ತನ್ನ ಕನ್ಯಾವಸ್ಥೆ ಕಳೆದ ತರುವಾಯ ಗಂಡನ ಕೂಡ 7 ವರ್ಷ ಬಾಳುವೆ ಮಾಡಿ 84 ವರ್ಷ ವಿಧವೆಯಾಗಿದ್ದಳು. ಆಕೆ ದೇವಾಲಯವನ್ನು ಬಿಟ್ಟು ಹೋಗದೆ ಉಪವಾಸ ವಿಜ್ಞಾಪನೆಗಳಿಂದ ರಾತ್ರಿ ಹಗಲು ದೇವರ ಸೇವೆಯನ್ನು ಮಾಡುತ್ತಿದ್ದಳು. ಆಕೆ ಅದೇ ಗಳಿಗೆಯಲ್ಲಿ ಹತ್ತಿರಕ್ಕೆ ಬಂದು ದೇವರಿಂದಾದ ಉಪಕಾರವನ್ನು ನೆನೆಸಿ ಕೊಂಡಾಡಿದಲ್ಲದೆ ಯೆರೂಸಲೇಮಿನ ಬಿಡುಗಡೆಯನ್ನು ಹಾರೈಸುತ್ತಿದ್ದವರೆಲ್ಲರ ಸಂಗಡ ಆತನ ವಿಷಯವಾಗಿ ಮಾತಾಡುವವಳಾದಳು. ಆಮೆನ್. ನೋಡಿದ್ರೆ ಪ್ರಿಯವಾದ ದೇವರ ಮಕ್ಕಳೇ, ಇಲ್ಲಿ ಅನ್ನ ಎನ್ನುವ ಒಬ್ಬಳು ಇದ್ದಾಳೆ. ಆಕೆ ಆಶೇರಿನ ವಂಶದವಳು. ಆಶೇರ್ ಅಂದರೆ ತೃಪ್ತಿ, ಆಶೇರ್ ಅಂದರೆ ಸಂಪೂರ್ಣತೆ, ಆಶೇರ್ ಅಂದರೆ ಸಂತೋಷ. ತೃಪ್ತಿಯಾಗಬಹುದು, ಸಂಪೂರ್ಣತೆಯಾಗಬಹುದು, ಸಂತೋಷ. ಈ ತೃಪ್ತಿ ಇದ್ರೇ, ಈ ಒಂದು ಪೂರೈಕೆ ಇದ್ರೇ ಸಂತೋಷ ಬರುತ್ತೆ. ರೈಟ್? ನಮಗೆಲ್ಲ ಇದ್ದರೆ ನಮಗೆ ಸಂತೋಷವಾಗಿರ್ತೀವಿ. ಯಾವುದಾದ್ರೂ ಒಂದು ಕಡಿಮೆ ಆಯಿತು ಅಂದರೆ ನಮಗೆ ದುಃಖ ಆಗುತ್ತೆ. ರೈಟ್? ಅದೇ ರೀತಿಯಾಗಿ ಪ್ರಿಯವಾದ ದೇವ್ರ ಮಕ್ಕಳೇ, ಪನೂಯೇಲು ಎನ್ನುವವರ ಅಂದರೆ ಆಶೇರ್ ಗೋತ್ರದ ಕುಲದವಳು ಪನೂಯೇಲು ಎನ್ನುವವಳ ಮಗಳು. ಪನೂಯೇಲು ಅಂದರೆ ದೇವರ ಮುಖವನ್ನು ನೋಡುವಂಥವನು, ದೇವರ ದರ್ಶನವನ್ನು ಪಡೆದಂಥವರು. ಆತನ ಮಗಳು ಅನ್ನ ಅಲ್ಲ, ಅನ್ನ. ಈಕೆ ಯೌವನ ಕಾಲದಲ್ಲಿ ಮದುವೆಯಾಗಿದೆ. 7 ಇಯರ್ಸ್ ತನ್ನ ಗಂಡನ ಜೊತೆಗಿದ್ದರು. ಆದರೆ ಮಕ್ಕಳ ಬಗ್ಗೆ ಇಲ್ಲಿ ಏನೂ ಹೇಳಿಲ್ಲ. ಮೋಸ್ಟ್ಲಿ ಮಕ್ಕಳಿಲ್ಲ. ಆದ ಕಾರಣ ಆಕೆ ಏನು ಮಾಡಿದ್ದಾಳೆ ಗೊತ್ತಾ? ದೇವರ ಸಾನ್ನಿಧ್ಯಕ್ಕೆ ಬಂದಿದ್ದಾಳೆ, ದೇವರ ಆಲಯಕ್ಕೆ ಬಂದಿದ್ದಾರೆ, ದೇವರ ಸನ್ನಿಧಿಯಲ್ಲಿ ನಿಲ್ಕೊಂಡ್ರು. ಎಷ್ಟು ವರ್ಷಗಳು? 84 ವರ್ಷ ಸಭೆಯಲ್ಲಿದ್ದರು. ಸಭೆಯಲ್ಲಿ ಏನು ಮಾಡ್ತಾಯಿದ್ರು? ಸಭೆಯನ್ನು ನೋಡಿಕೊಂಡು ಪ್ರಾರ್ಥನೆಯನ್ನು ವಿಜ್ಞಾಪನೆಯನ್ನು ಮಾಡುತ್ತಾ ಯೆರೂಸಲೇಮಲ್ಲಿ ಎಲ್ಲರೂ ಆ ಒಂದು ಬಿಡುಗಡೆಗೋಸ್ಕರ ಕಾಯ್ತಾ ಇದ್ದರು.
ಅವರಲ್ಲಿ ಈಕೆ ಸಹ ಒಬ್ಬಳಾಗಿದ್ದಳು. ಪ್ರಿಯವಾದ ದೇವರ ಮಕ್ಕಳೇ, ಇಲ್ಲಿ ಎಲಿಜಬೆತ್ಗೆ ಏನಾಗಿತ್ತು? ಅವಮಾನವಾಗಿತ್ತು. ಅದಕ್ಕೇನು ಮಾಡಿದಾಳೆ ಆಕೆ? ಆ ಸಮಯದಲ್ಲಿ ಆಕೆ ಮಾಡಿರುವಂಥ ಕೆಲಸವೇನು? ಏನು ಮಾಡಿದ್ರು? ಎಲಿಜಬೆತ್ ಏನು ಮಾಡಿದ್ದಾರೆ? ಆ ವಿಷಯದಲ್ಲಿ ದೇವರನ್ನು ವಿಶ್ವಾಸ ಮಾಡಿದ್ರು, ದೇವರನ್ನು ಕೇಳಿದ್ರು, ಪ್ರಾರ್ಥನೆ ಮಾಡಿದ್ರು. ಆ ವಿಷಯದಲ್ಲಿ ಹೋಗದೇ ಇರುವ ಹಾಗೆ, ಆ ವಿಷಯದಲ್ಲಿ ಕಾಣಿಸ್ಕೊಳ್ದೇ ಇರುವ ಹಾಗೆ ಆಕೆ ತಪ್ಪಿಸ್ಕೊಂಡ್ಳು. ಭಯದಿಂದ ಇದ್ದಂಥ ಮರಿಯಳು ಏನು ಮಾಡಿದ್ದಾರೆ? ಅದನ್ನು ಫೇಸ್ ಮಾಡಿದ್ರು. ಎರಡನೇದಾಗಿ ದೇವರಲ್ಲಿ ನಂಬಿಕೆ ಇಟ್ಟು ಅದರಿಂದ ದೂರ ಇದ್ದರು. ಮೂರನೇದಾಗಿ ಅಣ್ಣಗೆ ಏನಾಯಿತು? ಅಣ್ಣ ಜೀವನದಲ್ಲಿ ಏನಾಯಿತು? ಅಣ್ಣ ಜೀವನ ಅಧೋಗತಿ ಆಗೋಯ್ತು. ಒಳ್ಳೆಯ ಜೀವನ ಮಾಡೋದಕ್ಕೆ ಮದುವೆ ಆಗಿದ್ದಾರೆ, ಪ್ರಾರಂಭ ಮಾಡಿದ್ದಾರೆ, ಆದರೆ ಆ ಪ್ರಾರಂಭವು ಸರಿಯಾಗಿಲ್ಲ. ಗಂಡನನ್ನು ಕಳ್ಕೊಂಡಿದ್ದಾರೆ, ಮಕ್ಕಳಿಲ್ಲ. ಎಲಿಜಬೆತ್ಳು ಬಂಜೆ, ಆದರೆ ಈಕೆ ಮದುವೆ ಆದರೂ ಸಹ ಅಭಿವೃದ್ಧಿ ಹೊಂದೋಕ್ಕೆ ಜಾಗ ಇಲ್ಲ, ಚಾನ್ಸ್ ಇಲ್ಲ. ತಾನು ಡೆವಲಪ್ ಆಗೋದಕ್ಕೆ ಚಾನ್ಸ್ ಇಲ್ಲ. ಅಂದರೆ ಗಂಡ ಇಲ್ಲ, ಏನು ಮಾಡಬೇಕು? ದೇರ್ ಈಸ್ ನೋ ಎನಿ ಆಪರ್ಚುನಿಟಿ ಟು ಡೆವಲಪ್, ಟು ಅಪ್ಗ್ರೇಡ್, ಟು ಇಂಪ್ರೂವ್. ಚಾನ್ಸೇ ಇಲ್ಲ. ಏನು ಮಾಡಿದ್ದಾರೆ ಗೊತ್ತಾ? ದೇವರ ಸನ್ನಿಧಿಯಲ್ಲಿ ಬಂದು ನಿಂತಿದ್ಲು. ನಂಬರ್ 1, ದೇವರ ಸನ್ನಿಧಿಯಲ್ಲಿ ಬಂದು ನೆಲೆಗೊಂಡ್ಳು. ಏನು ಮಾಡ್ತಾ ಇದ್ರಲ್ಲಿ? ಅಲ್ಲಿರುವಂಥ ಎಲ್ಲರ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ಲು. ದೇವರ ಸನ್ನಿಧಿಯಲ್ಲಿ ಇದ್ದಳು ಅಂದರೆ, ನಮ್ಮ ಮನೆಯಲ್ಲಿ ನಾವಿರ್ತೀವಿ. ನೀವೆಲ್ಲಿರ್ತೀರಾ? ನಿಮ್ಮ ಮನೆಯಲ್ಲಿ ಇರ್ತೀರಾ. ನಿಮ್ಮ ಮನೆಯಲ್ಲಿ ನೀವು ಕೆಲಸ ಮಾಡದೇ ಇರ್ತೀರಾ? ಕ್ಲೀನ್ ಮಾಡಲ್ವಾ? ಬೆಡ್ಶೀಟ್ ಎತ್ತಿಡಲ್ವಾ? ಸ್ವಚ್ಛ ಮಾಡಲ್ವಾ? ಹಬ್ಬ ದಿನಗಳು ಬಂದಾಗ ವೈಟ್ ವಾಶ್ ಮಾಡಲ್ವಾ? ಪ್ರತಿದಿನ ನಿಮ್ಮ ಕೆಲಸಗಳು ನೀವು ಮಾಡ್ತೀರಾ ಇಲ್ವಾ? ಯಾರ್ಯಾರು ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ತೀರಾ ಹೇಳಿ ಒಂದು ಸರಿ ಕೈ ಎತ್ತಿ. ನಿಮ್ಮ ಮನೆಯಲ್ಲಿ ಕೆಲಸ ಮಾಡುವವರು, ಯು ಆರ್ ನಾಟ್ ಡೂಯಿಂಗ. ಅರ್ಧ ಕೆಲಸ ಅಲ್ಲ, ಪೂರ್ತಿಯಾಗಿ ಕೆಲಸ ಮಾಡು. ಓ ವೆರಿ ಗುಡ್. ಶೋಭಿತಾ ಕೆಲಸ ಮಾಡಲ್ವಾ? ಓಕೆ, ಗಾಡ್ ಬ್ಲೆಸ್ ಯು ಆಲ್. ನಿಮ್ಮ ಮನೆಗಳಲ್ಲಿ ನೀವು ನಿಮ್ಮ ಮನೆ ಕೆಲಸಗಳು ಮಾಡ್ತೀರಾ. ಅದೇ ರೀತಿಯಾಗಿ ಹಣ್ಣಲು ಸಹ ಇದ್ದಂಥ ದೇವಸ್ಥಾನದಲ್ಲಿ, ಆ ಒಂದು ಸಭೆಯಲ್ಲಿ ತನ್ನ ಕೆಲಸಗಳು ಮಾಡ್ತಾ ಇತ್ತು. ಅಷ್ಟೇ ಅಲ್ಲ, ಪ್ರಾರ್ಥನೆ ಮಾಡ್ತಾ ಇದ್ಲು. ಆ ರೀತಿ ಇದ್ದಾಗ ದೇವರ ಒಂದು ದರ್ಶನ ಪಡ್ಕೊಂಡ್ರು. ಸುಮಿಯೋನ್ ಎನ್ನುವಂಥ ಪ್ರವಾದಿ ಜೊತೆ ಆಕೆ ಸಹಾಯ ಮಾಡ್ತಾ ಇದ್ಲು. ಸುಮಿಯೋನ್ ಎನ್ನುವ ಒಂದು ಪ್ರವಾದಿಗೆ ಆಕೆ ಸಪೋರ್ಟ್ ಮಾಡ್ತಾ ಇದ್ಲು. ಎಷ್ಟು ವರ್ಷ? 84 ವರ್ಷ. ನೋಡಿ ಪ್ರಿಯವಾದ ದೇವ್ರ ಮಕ್ಕಳೇ, ಈ ಕಾಲದಲ್ಲಿ ಏನು ಮಾಡ್ತಾರೆ ಗೊತ್ತಾ? ಎಲ್ಲರೂ ಮದುವೆ ಆಯಿತಾ, ಆದರೆ ಗಂಡನ ಜೊತೆ ಇರ್ತಾರೆ, ಇಲ್ಲಾಂದರೆ ಡೈವರ್ಸ್ ಮಾಡ್ತಾರೆ. ಬೈ ಚಾನ್ಸ್ ಗಂಡ ತೀರೋದ, ಏನು ಮಾಡ್ತಾರೆ? ಇನ್ನೊಂದು ಮದುವೆಗೆ, ಇನ್ನೊಂದಕ್ಕೆ. ಮಕ್ಕಳು ಇರ್ತಾರೆ, ಅವ್ರನ್ನ ಸಹ ಕೇರ್ ಮಾಡಲ್ಲ. ತನ್ನ ಜೀವನವನ್ನು ಹೇಗಾದರೂ ಮಾಡಿ ಸುಖಮಯ ಮಾಡ್ಕೋಬೇಕು ಅನ್ಕೊತಾರೆ. ಆದರೆ ಹಣ್ಣಲ್ಲಿ ಮಾಡಿರುವಂಥ ಡಿಸಿಷನ್ ಏನು ಗೊತ್ತಾ? ಜ್ಞಾನಯುಕ್ತವಾಗಿ ಮಾಡಿದ್ದಾಳೆ. ಶಿ ಸರೆಂಡರ್ ಟು ಗಾಡ್. ಮರಿಯಳು ಏನು ಹೇಳಿದ್ದಾರೆ? ನಾನು ನಿನ್ನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ. ದಾಸಿ ಅಂದರೆ ಐ ಆಮ್ ಯುವರ್ ಸರೆಂಡರ್. ಅದನ್ನು ಅಣ್ಣಳು ಕಂಟಿನ್ಯೂ ಮಾಡಿದ್ದಾಳೆ. ಶಿ ಕಂಟಿನ್ಯೂಡ್. ಏನು? ಸಭೆಯಲ್ಲಿ ಸರೆಂಡರ್ ಆಗೋದೇ ಅಲ್ಲ, ಕಂಟಿನ್ಯೂ ಮಾಡಿದ್ದಾಳೆ 84 ವರ್ಷಗಳ ಕಾಲ. ಇಸ್ ದೇರ್ ಎನಿಬಡಿ? ಆ ಸರೆಂಡರಿಂಗ್ ಎಷ್ಟು ಗಂಟ? ಆ ಒಂದು ದೀನತ್ವ ಎಷ್ಟು ದಿನ? ಆ ಸಭೆಯಲ್ಲಿ ನಿನಗೆ ಸ್ಥಾನ ಪಡೆಯೋವರೆಗೆ, ಆ ಸಭೆಯಲ್ಲಿ ನೀನು ಸ್ಥಾನ ಪಡೆದ ತಕ್ಷಣ ನಿನಗೆ ಕೊಂಬು ಬರುತ್ತೆ. ರೈಟ್? ಆಕೆ ಹಾಗೆ ಮಾಡಿಲ್ಲ.
ತನ್ನನ್ನು ತಾನು ತಗ್ಗಿಸಿಕೊಂಡು 84 years, ದ ಸೇಮ್ ಸಿಚುವೇಶನ್. ಹೌ ಶಿ ವಾಸ್ ಇನ್ ದ ಫಸ್ಟ್ ಡೇ, ದ ಸೇಮ್ ಎಂಡಿಂಗ್ ಡೇ ಆಲ್ಸೋ. ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಅಭಿವೃದ್ಧಿ ಇಲ್ಲಾಂದರೆ, ನಿಮಗೆ ಆ ಚಾನ್ಸಸ್ ಇಲ್ಲಾಂದರೆ ಒಂದು ಮಾಡಬೇಕು. ಹಣ್ಣಾಲು ಏನು ಮಾಡಿದಳು ಗೊತ್ತಾ? ದ ಡೇ ಫಸ್ಟಿಂದ ಕೊನೆ ದಿನವರೆಗೆ ಒಂದೇ ರೀತಿಯಾಗಿ ಸೇವೆ ನಡೆಸ್ತಾ ಇದ್ರು. ನೀವು ಯಾವ ಕಂಪನಿಯಲ್ಲಿ ನಿಮಗೆ ಅಪ್ಗ್ರೇಡೇಷನ್ ಬಂದಿಲ್ವೋ, ಯಾವ ಸಬ್ಜೆಕ್ಟಲ್ಲಿ ನೀವು ಅಪ್ಗ್ರೇಡ್ ಆಗಿಲ್ವೋ, ಆ ವಿಷಯದಲ್ಲಿ ನೀವು ಅಪ್ಗ್ರೇಡ್ ಆಗಬೇಕಾದ್ರೆ, ಫಲಭರಿತರಾಗಿರಬೇಕಾದ್ರೆ, ಮಾರ್ಕ್ಸ್ ಪಡಿಬೇಕಾದ್ರೆ, ಪ್ರಮೋಷನ್ ಪಡ್ಕೋಬೇಕಾದ್ರೆ ನೀವು ಮಾಡಬೇಕಾಗಿರೋದೇನೆಂದರೆ, ಪ್ರಿಯವಾದ ದೇವ್ರ ಮಕ್ಕಳೇ, ದ ಡೇ ಫಸ್ಟ್ ಯಾವ ರೀತಿಯಾಗಿ ಇಂಟ್ರೆಸ್ಟಾಗಿ ನೀವು ಅದನ್ನು ಮಾಡ್ತಿರೋ ಅದೇ ರೀತಿಯಾಗಿ ಕೊನೆಯ ದಿನದವರೆಗೆ ಅದನ್ನು ನೀವು ಕಂಟಿನ್ಯೂ ಮಾಡಬೇಕು. ಅದೇ ಹಣ್ಣಲ್ಲಿ ಮಾಡಿರೋದು. ಎರಡನೇದಾಗಿ ಆಕೆ ಸಹ ಉಪವಾಸವಿದ್ದು ಪ್ರಾರ್ಥನೆ ಮಾಡ್ತಾ ಇದ್ಲು. ಏನಂತೆ? ಹೊಟ್ಟೆಪಾಡಿಗೆ ನೋಡ್ಕೊಂಡಿಲ್ಲ, ಲಾಭ ನೋಡ್ಕೊಂಡಿಲ್ಲ, ಸಭೆಯಲ್ಲಿ ಕೆಲಸ ಮಾಡಬೇಕಾದ ಲಾಭ ನೋಡಿಲ್ಲ, ಹೊಟ್ಟೆಪಾಡು ನೋಡಿಲ್ಲ, ತನ್ನ ಆಸ್ತಿ ಪಾಸ್ತಿ ನೋಡಿಲ್ಲ, ತನ್ನ ಟೈಮ್ ನೋಡಿಲ್ಲ. ಉಪವಾಸವಿದ್ದು, ಮೇಕ್ ದಟ್ ಪಾಯಿಂಟ್. ಉಪವಾಸ ಅಂದರೆ ಇರೋದೆಲ್ಲ ತಿನ್ನೋದೇನ? ಸಭೆಯಲ್ಲಿ ನಮಗೇನು ಲಾಭ? ಲಾಭಕ್ಕೋಸ್ಕರ ನೀನು ಲಾಭವಾಗಿದೆಯಾ? ಈಗಿನ ಕಾಲದಲ್ಲಿ ಎಲ್ಲರೂ ಯೋಚನೆ ಮಾಡೋದಿದೆ. ಓ, ಸಭೆಯಲ್ಲಿ ಅಲ್ಲಿಂದ ಬರುತ್ತಂತೆ, ಇಲ್ಲಿಂದ ಬರುತ್ತಂತೆ. ಎಲ್ಲಿಂದ ಬರುತ್ತೆ? ನಿನ್ನಿಂದ ಬರ್ತಾ ಇದೆಯಾ? ನಿನ್ನಿಂದ ಬರ್ತಾ ಇದೆಯಾ? ನೀನು ಸಭೆಗೆ ಹೇಗಿದ್ದೀಯಾ? ನೀನು ಡೆವಲಪ್ ಆಗಿಲ್ಲ ಅಂದರೆ, ನೀನು ಅಭಿವೃದ್ಧಿ ಆಗಿಲ್ಲ ಅಂದರೆ, ನೀನು ಅಪ್ಗ್ರೇಡ್ ಆಗಿಲ್ಲ ಅಂದರೆ, ನೀನು ಪ್ರಮೋಷನ್ ಬಂದಿಲ್ಲ ಅಂದರೆ ಮಾಡಬೇಕಾಗಿರೋದೇನು ಗೊತ್ತಾ? ಈಕೆ ಮಾಡಿದ್ದಾಳೆ. ದೇವರ ಸಾನ್ನಿಧ್ಯದಲ್ಲಿ ಇದ್ದಳು. ಉಪವಾಸದಿಂದ ಪ್ರಾರ್ಥನೆ ಮಾಡ್ತಾಯಿದ್ರು. ಮೂರನೇದಾಗಿ, ಪ್ರಿಯವಾದ ದೇವ್ರ ಮಕ್ಕಳೇ, ಅಲ್ಲಿ ಯಾರ್ಯಾರು ಒಂದು ಏಮ್ಗೋಸ್ಕರ, ಒಂದು ದರ್ಶನಕ್ಕಾಗಿ, ಒಂದು ವಿಷನ್ಗೋಸ್ಕರ ಯಾರ್ಯಾರಿದ್ದಾರೆ ಆ ಯೆರೂಷಲೇಮಲ್ಲಿ, ಅದರ ಒಂದು ಬಿಡುಗಡೆಗೋಸ್ಕರ ಯಾರ್ಯಾರಿದ್ರೋ ಅವರೆಲ್ಲರ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಾಯಿದ್ರು. ಅವರೆಲ್ಲರ ಜೊತೆಯಲ್ಲಿ ಸೇರ್ತಾ ಇದ್ರು. ಯಾರಿಗೆ ಈ ದರ್ಶನ ಇದೆಯೋ ಅವ್ರ ಹತ್ರ ಮಾತ್ರನೇ, ದರ್ಶನ ಇಲ್ಲದೆ ಅವ್ರ ಹತ್ರ ಅಲ್ಲ. ಯಾರ್ಯಾರಿಗೆ ಆ ಒಂದು ಭಾರ ಇದೆಯೋ ಅವರ ಜೊತೆ, ಯಾರ್ಯಾರು ಆ ಒಂದು ರಕ್ಷಣೆಯನ್ನು ಹೊಂದಿಕೊಂಡಿದ್ದಾರೋ ಅವರ ಜೊತೆ ಇದ್ದರು, ಬೇರೆಯವ್ರ ಜೊತೆ ಅಲ್ಲ. ಈಕೆಗೆ ಬಂದಂಥ ಆ ಒಂದು ಅನ್ಡೆವಲಪ್ಮೆಂಟ್ ಸಿಚುವೇಶನಲ್ಲಿ ಆಕೆ ಮಾಡಿರುವಂಥ ವೈಸ್ ಡಿಸಿಷನ್, ಜ್ಞಾನಯುಕ್ತವಾದಂಥದ್ದು. ಆಕೆ ಮಾಡಿರೋದೇನು ಗೊತ್ತಾ? ಆ ಒಂದು ಸಮಯದಲ್ಲಿ ದೇವರ ಕಾರ್ಯಗಳನ್ನು ಅನೇಕರಿಗೆ, ಬಿಡುಗಡೆಯ ಕಾರ್ಯವನ್ನು ಅನೇಕರಿಗೆ ತಿಳಿಸೋದಕ್ಕೆ, ಆಕೆಯ ತಂದೆಯ ಹೆಸರು, ಅದಕ್ಕೆ ಅರ್ಥ ಏನು? ದೇವರ ಮುಖ, ಇಲ್ಲಾಂದರೆ ದೇವರ ದರ್ಶನ. ಕೊನೆಗೆ ಏನಾಯಿತು? ಸುಮಿಯೋನನ ಜೊತೆ ಸಹಾಯ ಮಾಡ್ತಾ ಇದ್ಲು. ಸುಮಿಯೋನನ್ನು ಎತ್ತುಕೊಂಡಿರುವಂಥ ಯೇಸು ಸ್ವಾಮಿಯನ್ನು ಮುಖದರ್ಶನ ಮಾಡಿದ್ರು. ಹಲ್ಲೆಲೂಯ. ತನ್ನ ತಂದೆಯ ಒಂದು ದರ್ಶನ, ವಿಷನ್ ಆಕೆಯಲ್ಲಿ ನೆರವೇರಿತ್ತು. ಕೆಲವೊಮ್ಮೆ ತಂದೆ ತಾಯಿಗಳಿಗೆ ತುಂಬ ಆಸೆ ಇರುತ್ತೆ. ಅವ್ರು ಕೀಬೋರ್ಡ್ ಬಾರಿಸೋಕ್ಕೆ ಆಗಲ್ಲ, ಅವರು ಕ್ರಿಕೆಟ್ ಆಡೋಕ್ಕಾಗಲ್ಲ, ಆದರೆ ಅದಂದರೆ ಅವ್ರಿಗಿಷ್ಟ. ಅವ್ರ ಉದ್ದೇಶ ಏನಂದರೆ, ನನ್ನ ಮಗನ ಒಳ್ಳೆ ಕ್ರಿಕೆಟರ್ ಮಾಡಬೇಕು, ಒಂದು ಮ್ಯೂಸಿಷಿಯನ್ ಮಾಡಬೇಕು. ನಾನಂತೂ ಇಂಜಿನಿಯರ್ ಆಗೋಕ್ಕಾಗಿಲ್ಲ, ನಾನಂತೂ ಓದೋಕ್ಕಾಗಿಲ್ಲ, ನನ್ನ ಮಗಳನ್ನು ಇಂಜಿನಿಯರ್ ಮಾಡಬೇಕು, ಚೆನ್ನಾಗಿ ಓದಿಸ್ಬೇಕು, ನನ್ನ ಮಗಳನ್ನು ಡಾಕ್ಟರ್ ಮಾಡಬೇಕು, IAS ಮಾಡಿಸ್ಬೇಕು. ಆ ಒಂದು ದರ್ಶನವನ್ನು ಮಗಳು ನೆರವೇರಿಸಿದಾಳೆ. ದೇವರ ದರ್ಶನವನ್ನು ಪಡ್ಕೊಂಡ್ರು. ಆರ್ ಯು ದೇರ್ ದ ಸೇಮ್ ಥಿಂಗ್? ಆ ರೀತಿಯಾಗಿ ನೀವಿದ್ದೀರಾ? ನಿಮ್ಮ ಸಭೆಗೋಸ್ಕರ, ನಿಮ್ಮ ಸಭೆಯ ದರ್ಶನವನ್ನು ನೀವು ನೆರವೇರಿಸುವವರಾಗಿದ್ದೀರಾ? ನಿಮ್ಮ ತಂದೆ ತಾಯಿಯ ಆಶಯಗಳನ್ನು ನೀವು ನೆರವೇರಿಸುವವರಾಗಿದ್ದೀರಾ? ನಿಮ್ಮ ಸಭಾಪಾಲಕರ ಒಂದು ಆದೇಶಗಳನ್ನು ನೆರವೇರಿಸುವವರಾಗಿದ್ದೀರಾ? ಪ್ರಶ್ನೆ ಹಾಕ್ಕೊಳ್ಳಿ. ನಮ್ಮ ಕರ್ತನಾದ ಯೇಸು ಸ್ವಾಮಿಯು ಈ ಲೋಕಕ್ಕೆ ಏನಕ್ಕೆ ಬಂದಿದ್ದಾರೆ? ಐಸೆಯಾ
ಚಾಪ್ಟರ್ 6, ಯೆಶಾಯನು ಬರೆದಂಥ ಗ್ರಂಥ 6ನೇ ಅಧ್ಯಾಯ 3ನೇ ವಚನ. ಆಗ ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, 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 ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಕೂಗುವವನ ಶಬ್ದಕ್ಕೆ ದ್ವಾರದ ಅಸ್ತಿವಾರವು ಎಂಟು ಓದಿ ಬ್ರದರ್. ಆಗ ಯಾವನನ್ನು ಕಳುಹಿಸಲಿ, ಯಾವನು ನಮಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ. ಏನಂತೆ? ಇನ್ನೊಂದ್ಸರಿ ಓದಿ ಬ್ರದರ್, ಎಲ್ಲರೂ ಕೇಳಿಸ್ಕೊಳ್ಳಿ. ಆಗ ಯಾವನನ್ನು ಕಳುಹಿಸಲಿ, ಯಾವನನ್ನು ಕಳುಹಿಸಲಿ, ಯಾವನು ನಮಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ, ಕರ್ತನ ನುಡಿಯನ್ನು ಕೇಳಿ, ಈಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸು ಅಂದೆನು, ನನ್ನನ್ನು ಕಳುಹಿಸು ಅಂದೆನು. ಹಲ್ಲೆಲೂಯಾ. ಎಲ್ಲರೂ ಹೇಳಿ ಒಂದ್ಸರಿ ಹಲ್ಲೆಲೂಯಾ. ಪ್ರಿಯವಾದ ದೇವರ ಮಕ್ಕಳೇ, ಕರ್ತರು ಹೇಳ್ತಾ ಇದ್ದಾರೆ, ಯಾರಿದ್ದಾರೆ ಟು ಡೂ ಮೈ ವರ್ಕ್? ನಾನು ಯಾರನ್ನು ಕಲಿಸ್ಕೊಳ್ಳಿ ಅಂದರೆ ಇಲ್ಲಿ ಎರಡು ಮಾತು. ಯಾರಿದ್ದಾರೆ ನನ್ನ ಕೆಲಸಕ್ಕೆ ಅಂದರೆ ನಂಬಿಕಸ್ಥರು ಯಾರಿದ್ದಾರೆ, ತನ್ನನ್ನು ತಾನು ತಗ್ಗಿಸಿಕೊಳ್ಳುವವರು ಯಾರಿದ್ದಾರೆ. ಎರಡನೇದಾಗಿ ಯಾರನ್ನು ಕಲಿಸರಿ ಅಂದರೆ ಹೋಗ್ತಾರೆ, ಕೆಲವರು ಬರ್ತಾರೆ, ಕೆಲಸಗಳು ಮಾಡ್ತಾ ಇದ್ದಂಗೆ ಅರ್ಧದಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ. ಅವರ ರೆಸ್ಪಾನ್ಸಿಬಿಲಿಟಿ ಅವರು ಮಾಡಲ್ಲ. ದೇ ವೋಂಟ್ ಡೂ ದೇರ್ ರೆಸ್ಪಾನ್ಸಿಬಿಲಿಟಿ, ದೇ ವಿಲ್ ಲಿವ್. ಕಾರಣ ಏನು? ನನಗೇನು ಬಿಡು, ಹೇಗಾದರೂ ಆಗಲಿ, ಹೆಂಗಾದರೂ ಹೋಗಲಿ. ಇಂಥವರಲ್ಲಿ ದೇವರು ಕೇಳ್ತಾ ಇದ್ದಾರೆ, ಯಾರಾದರೂ ಇದ್ದೀರಾ? ಯಾರನ್ನು ನಾನು ಕಲಿಸಲಿ? ಆಗ ಕೂಗನ್ನು ಕೇಳಿಸಿಕೊಂಡಂಥ ಆತ್ಮಸ್ವರೂಪಿಯಾದಂಥ ಯೇಸು ಸ್ವಾಮಿ ಯೆಶಾಯನ ಹೃದಯದಿಂದ ಆ ಒಂದು ಪರಿವರ್ತನೆ, ನಾನಿದ್ದೀನಿ, ಈಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸು ಅಂದೆನು. ಆಮೆನ್. ಏನಂತ ಹೇಳಿದ್ರಂತೆ? ಈಗೋ ನಾನಿದ್ದೀನಿ, ನನ್ನನ್ನು ಕಳುಹಿಸು. ಇಲ್ಲಿ ಯಾರಾದರೂ ಇದ್ದಾರಾ? ನಾನು ಆ ಕೆಲಸ ಮಾಡ್ತೀನಿ, ನನ್ನನ್ನು ಕಲಿಸು, ನಾನು ಅದನ್ನು ನೆರವೇರಿಸ್ತೀನಿ, ನನಗೆ ಚಾನ್ಸ್ ಕೊಡಿ ಅನ್ನುವವರು ಇದ್ದೀರಾ? ಆ ರೀತಿಯಾಗಿದ್ದರೆ ದೇವರು ಖಂಡಿತವಾಗಿ ಚಾನ್ಸ್ ಕೊಡ್ತಾರೆ. ಯೇಸು ಸ್ವಾಮಿ ಆ ಮಾತು ಹೇಳಿ ಈ ಭೂಲೋಕಕ್ಕೆ ಹೋಗೋಕ್ಕೆ ಯಾರು ಕೈಯಲ್ಲಿ ಆಗ್ತಾ ಇಲ್ಲ, ಯಾರು ಪ್ರಾಣವನ್ನು ಕೊಡೋಕ್ಕೂ ಸಿದ್ಧ ಇಲ್ಲ. ಮೋಶೆ ಬಂದನು, ಅವನ ಕೈಯಲ್ಲಿ ಪ್ರಾಣ ಕೊಡೋಕ್ಕೆ ಸಿದ್ಧ ಇಲ್ಲ. ಏಲಿಯ, ಹಾನೋಕನು, ಎಲ್ಲರೂ ಸಹ ಪ್ರಾಣ ಕೊಡೋಕ್ಕೆ ದೇ ಆರ್ ನಾಟ್ ರೆಡಿ. ಇದ್ದೀರಾ? ದೇವರ ಕಾರ್ಯದಲ್ಲಿ ಅವಮಾನ ಪಡೋದಕ್ಕೆ ಸಿದ್ಧರಾಗಿದ್ದೀರಾ ನೀವು? ನಮ್ಗೆ ಹಂಗಂತ ಹೇಳಿಬಿಟ್ರು, ಎಲ್ಲರ ಮುಂದೆ ಹೇಳ್ಬಿಟ್ರು, ಇನ್ಯಾರ ಮುಂದೆ ಹೇಳಬೇಕು? ಎಲ್ಲರ ಮುಂದೆ ಹೇಳಿಬಿಟ್ರು, ಅವಮಾನವಾಯ್ತು ನನಗೆ. ದೇವ್ರಿಗೋಸ್ಕರ ಅವಮಾನ ಪಡ್ತಾ ಇದೆಯಾ? ದೇವರಲ್ಲಿ ಭಯ ಇದೆಯಾ? ದೇವರ ಮಾತಂದರೆ, ದೇವರ ಸಭೆ ಅಂದರೆ, ದೇವರ ಸೇವಕರಂದರೆ ಭಯ ಇದೆಯಾ? ಮತ್ತೆ ಹೇಗೆ ಅಭಿವೃದ್ಧಿ ಹೊಂದುತ್ತೀಯಾ? ಅನ್ನ ಸಿಚುವೇಶನಲ್ಲಿ ಹೇಗೆ ಅಭಿವೃದ್ಧಿ ಹೊಂದುತ್ತೀಯ ನೀನು? ಇರುವಂಥ ಸಭೆಯಲ್ಲಿ ತಗ್ಗಿಸ್ಕೊತಾ ಇದೆಯಾ? 84 years ದ ಸೇಮ್ ಸಿಚುವೇಶನ್. There is no any playings, there is any dramas, there is no any ನಾಟಕಗಳು. ತಂದೆ ತಾಯಿಯನ್ನ, ಸಭೆ ಪಾಲಕರನ್ನ ಮೆಚ್ಚಿಸೋದಕ್ಕೆ ಮಾಡುವಂಥ ಆ್ಯಕ್ಷನ್ಗಳಲ್ಲ. ಈಗಿನ ಕಾಲದಲ್ಲಿ ಪ್ರಿಯವಾದ ದೇವರ ಮಕ್ಕಳೇ, ಆ ರೀತಿಯಾದಂಥ ಸಭೆಗಳುಂಟು. ಆ ರೀತಿಯಾದಂಥ ಸಭೆಯ ಆ್ಯರೋಸ್ ಇದ್ದಾರೆ, ವಾಲಂಟಿಯರ್ಸ್ ಇದ್ದಾರೆ, ಆ ರೀತಿಯಾದಂಥ ಸೈನಿಕರಿದ್ದಾರೆ. ಪ್ಲೀಸ್ ಕಮ್ ಫಾರ್ವರ್ಡ್ ಅಕಾರ್ಡಿಂಗ್ ಟು ಜೀಸಸ್. ತನ್ನನ್ನು ತಾನು ತಗ್ಗಿಸಿಕೊಂಡು ದಾಸನ ಸ್ವರೂಪವನ್ನು ಪಡೆದು ಪ್ರಾಣವನ್ನು ಕೊಡೋಕ್ಕೆ ಸಿದ್ಧನಾದನು. ಯಾವ ರೀತಿ ಗೊತ್ತೇ? ಕಲುಬರಿ ಸಿಲುಬೆಯಲ್ಲಿ ತನ್ನ ಕೊನೆಯ ರಕ್ತವನ್ನು ಸುರಿಯೋದು ಗಂಟ ಆತನು ಸಿದ್ಧಪಡ್ದ.
ಸಿದ್ಧವಾದ, ಪ್ರಾಣವನ್ನು ಕೊಟ್ಟ. ದೇವರಲ್ಲಿ ನಂಬಿಕೆ ಇರುವವರು ಪ್ರಾಣವನ್ನು ಕೊಡೋಕೆ ಸಿದ್ಧರಾಗಿರಬೇಕು. ದೇವರಲ್ಲಿ ನಂಬಿಕೆ ಇರುವವರು ತನ್ನ ಜೀವನವನ್ನು ದೇವರ ಸನ್ನಿಧಿಗೆ ಕೊಡೋಕೆ ಸಿದ್ಧರಾಗಿರಬೇಕು. ಇದೀರಾ? ದೇವರು ಪ್ರಾಣವನ್ನು ಕೊಡೋದಕ್ಕೆ, ನಮಗೆ ಅವರನ್ನು ಅರ್ಪಿಸಿಕೊಳ್ಳೋದಕ್ಕೆ ದೇವರು ಬಂದಿದ್ದಾರೆ. ಅದೇ ಕ್ರಿಸ್ಮಸ್. ಅವರು ನಮಗೆ ಬಹುಮಾನವಾಗಿ ಬಂದಿದ್ದಾರೆ. ಅದೇ ಕ್ರಿಸ್ಮಸ್. ಆತನು ದೇವರು, ಆತನು ಮರಣವನ್ನು ಗೆದ್ದವನು. ದೇವ್ರಿಗೇನಪ್ಪ ಪ್ರಾಣ ಕೊಟ್ಟಿದ್ದಾರೆ, ಪ್ರಾಣ ತಗೊಂಡಿದ್ದಾರೆ. ಮತ್ತೆ ನೀನು ಸಹ ದೇವರ ಮಗ. ಯಾವಾಗ ಮಗಳು ನೀನು? ಯಾವಾಗ ಯೇಸು ಸ್ವಾಮಿಯನ್ನು ಯಾವಾಗ ನೀನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡ್ತೀಯೋ ಆವತ್ತಿನ ದಿನದಿಂದ ನೀನು ಸಹ ದೇವರ ಮಗ. ತಂದೆ ಏನು ತಿಂತಾರೋ ಅದೇ ಮಗ. ತಂದೆ ಯಾವ ಬಟ್ಟೆ ಹಾಕ್ಕೊಂತಾರೋ ಅದೇ ಬಟ್ಟೆ ಮಗ ಆಗ್ತಾನೆ. ತಂದೆ ಯಾವ ರೀತಿಯಾಗಿ ಸೌಖ್ಯವಾಗಿರ್ತಾನೋ ಅದೇ ರೀತಿಯಾಗಿ ಮಗನೂ ಹಾಗೆ, ಮಗಳೂ ಹಾಗೆ ಇರ್ತಾಳೆ. ತಂದೆ ಸತ್ತು ಜೀವಂತವಾಗಿ ಎದ್ರೆ ಮಗನೂ ಅದೇ ರೀತಿಯಾಗಿ ಬರ್ತಾನೆ. ಲಿಸನ್, ಬಿ ಫೇತ್. ನಂಬಿ. ಯಾರು ನಂಬುತ್ತಾರೋ ಅವರು ಸಾರ್ಥಕಗೊಳ್ತಾರೆ, ಧನ್ಯರಾಗ್ತಾರೆ. ಇವತ್ತಿನ ದಿನ ಪ್ರಿಯವಾದ ದೇವರ ಮಕ್ಕಳೇ, ಯೇಸು ಸ್ವಾಮಿ ಸತ್ತು ಮೂರನೇ ದಿನ ಪುನರುದ್ಧಾರ ಆಗಿ ಬದುಕಿದ್ದಾರೆ ಅಂದರೆ ನೀವು ಸಹ ಸದಾಕಾಲವೂ ಬದುಕ್ತೀರ. ಆ ವಿಷಯವನ್ನು ದೇವರು ತಿಳಿಸ್ತಾ ಇದ್ದಾರೆ.